ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು ನೋಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ಬಂದು ಕರ್ನಾಟಕ ಸ್ಟೇಟ್ ಕರೆಂಟ್ ಅಫೇರ್ಸ್ ಬಗ್ಗೆ ನಾವು ಇವತ್ತು ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಅಂದರೆ ವಿವಿಧ ಪೇಪರ್ಗಳಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಬಂದಿರುವಂತಹ ಕರ್ನಾಟಕಕ್ಕೆ ರಿಲೇಟ್ ಆಗಿರುವಂತಹ ಒಂದು ಕರೆಂಟ್ ಅಫೇರ್ಸ್ ಏನಿದೆ ಅದರ ಕುರಿತಾಗಿ ನಾವು ಇವತ್ತು ನೋಡ್ತೀವಿ. ಸೊ ಆರ್ಟಿಕಲ್ಗಳಿಗೆ ಹೋಗೋದಕ್ಕೆ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ಆ ಅನೌನ್ಸ್ಮೆಂಟ್ನ ನಂತರ ನಾವು ಆರ್ಟಿಕಲ್ನ ನೋಡೋಣ. ಇವತ್ತಿನ ಆರ್ಟಿಕಲ್ಸನ್ನು ನೋಡೋದಕ್ಕೆ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ನಮ್ಮ ಗುರುದೀಕ್ಷಾ ಅಕಾಡೆಮಿಯಲ್ಲಿ ನಾವು ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳಿಗಾಗಿ ಹೊಸದಾದ ತರಬೇತಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇರೋದು ಫೆಬ್ರವರಿ 2ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಫ್ರೀ ಓರಿಯೆಂಟೇಷನ್ ಕ್ಲಾಸಸನ್ನು ನಡೆಸ್ತಾ ಇದ್ದೀವಿ. ಜನವರಿ 18 ಮತ್ತು ಜನವರಿ 25ನೇ ತಾರೀಕು ಎರಡು ದಿನವೂ ಫ್ರೀ ಓರಿಯೆಂಟೇಷನ್ ಸೆಷನ್ ಇರುತ್ತೆ. ಸೊ ನೀವು ಏನಾದರೂ ಒಂದು ಓರಿಯೆಂಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಬೇಕು, ಓರಿಯೆಂಟೇಷನಲ್ಲಿ ಭಾಗವಹಿಸಬೇಕು ಅಂತಂದರೆ ಇಲ್ಲಿ ಸ್ಕ್ಯಾನರನ್ನು ಸ್ಕ್ಯಾನ್ ಮಾಡಿ ಇಲ್ಲಿ ಕಾಣ್ತಾ ಇರುವಂಥ ನಂಬರ್ಗಳಿಗೆ ಕಾಲ್ ಮಾಡಿದರೆ ನಿಮಗೆ ಎಲ್ಲ ಇನ್ಫಾರ್ಮೇಷನನ್ನು ನೀವು ತಿಳ್ಕೊಬೋದಾಗತ್ತೆ. ಆ್ಯಂಡ್ ಕ್ಲಾಸಸ್ ಈಗಾಗಲೇ ಹೇಳೋ ಥರ ಫೆಬ್ರವರಿ 2ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಸ್ಪೆಷಲ್ ಸೆಷನ್ ಫೆಬ್ರವರಿ 1ನೇ ತಾರೀಕು ಒಂದು ಸ್ಪೆಷಲ್ ಸೆಷನನ್ನು ನಾವು ನಡೆಸ್ತಾ ಇದ್ದೀವಿ. ಓವರಾಲ್ ಆಗಿ ನಿಮಗೆ ಏನಾದರೂ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ನೀವೇನಾದರೂ ಬರೆಯೋದಕ್ಕೆ ಇಚ್ಛಿಸ್ತಾ ಇದ್ದರೆ ಈ ಒಂದು ಏನು ಕೋರ್ಸ್ ಇದೆ ಇಟ್ ಈಸ್ ವೆರಿ ಗುಡ್. ಸೊ ಪ್ಲೀಸ್ ಜಾಯ್ನ್ ಆಗಿ. ಆ್ಯಂಡ್ ಈ ಒಂದು ಫ್ರೀ ಓರಿಯೆಂಟೇಷನ್ ಸೆಷನನ್ನು ಅಟೆಂಡ್ ಮಾಡಿ ಇಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ಆ ರಿಜಿಸ್ಟ್ರೇಷನ್ ಲಿಂಕನ್ನು ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ಹಾಕಿದ್ದೀವಿ. ನೀವು ಅಲ್ಲೂ ಹೋಗಿ ಒಂದ್ಸತಿ ಅದನ್ನ ರೆಫರ್ ಮಾಡ್ಕೋಬೋದಾಗತ್ತೆ. ಈಗ ನಾವು ಆರ್ಟಿಕಲ್ಸನ್ನು ನೋಡೋಣ. ಈ ದಿನ ನಾವು ನೋಡ್ತಾ ಇರೋ ಆರ್ಟಿಕಲ್ಸ್ ಬಂದು ಒಂದು ಮ್ಯೂಲ್ ಅಕೌಂಟ್ಸ್ ಬಗ್ಗೆ ನೋಡ್ತೀವಿ. ಅಂದರೆ ಮ್ಯೂಲ್ ಅಕೌಂಟ್ಸ್ನ ಸ್ಕ್ಯಾಮ್ಗಳು ಏನಾಗಿದೆ ಸೊ ಅದರ ಕುರಿತಾಗಿ ನಾವು ನೋಡ್ತೀವಿ. ಅಂದರೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಕೂಡ ನಮ್ಗೆ ಇದು ಇಂಪಾರ್ಟೆಂಟ್ ಆಗುತ್ತೆ, ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಒಂದು ದೃಷ್ಟಿಯಲ್ಲಿ ನಾವು ಇವತ್ತು ಈ ಆರ್ಟಿಕಲನ್ನು ನೋಡ್ತಾ ಇದ್ದೀವಿ. ತದನಂತರ BWSSB AI ಬೇಸ್ಡ್ ಪಂಪ್ ಮಾನಿಟರಿಂಗನ್ನು ಸ್ಟಾರ್ಟ್ ಮಾಡಿದೆ. ಅಂದರೆ ಈ ಒಂದು ಹೊಸದಾಗಿ AI ಟೂಲನ್ನು ಪಂಪ್ ಮಾನಿಟರಿಂಗ್ಗೆ BWSSB ಬಳಸ್ತಾ ಇದೆ. ಸೊ ಅದರಿಂದ ಈ ಒಂದು ಆರ್ಟಿಕಲ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದು ವಿತ್ ರೆಸ್ಪೆಕ್ಟ್ ಟು ಮೀನ್ಸ್ ನಾವು ಏನು ಡಿಜಿಟಲ್ ಗವರ್ನೆನ್ಸ್ ಅಥವಾ ಗವರ್ನೆನ್ಸ್ ಏನಿದೆ ಟಾಪಿಕ್, ಆ ಟಾಪಿಕ್ಗೆ ನಾವು ಎಕ್ಸಾಂಪಲ್ ಆಗಿ ಬಳಸ್ಬೋದಾಗುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ಈ ಆರ್ಟಿಕಲನ್ನು ನೋಡ್ತೀವಿ. ತದನಂತರ AI ಟೂಲ್ ಟು ಪ್ರೆಡಿಕ್ಟ್ ಶೇಪ್ ಶಿಫ್ಟಿಂಗ್ ಪ್ರೋಟೀನ್ಸ್. ಸೊ ಇದು ನಮ್ಮ ಸೈನ್ಸ್ ಆ್ಯಂಡ್ ಟೆಕ್ ಏನಿದೆ, ಸೈನ್ಸ್ ಆ್ಯಂಡ್ ಟೆಕ್ ಟಾಪಿಕ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕಡೆ ನಮಗೆ ಈ ಪ್ರೋಟೀನ್ಸ್ ಏನಿದೆ, ಈ ಪ್ರೋಟೀನ್ಸ್ ಇರ್ಬೋದು ಅದರ ಬಗ್ಗೆ ಕ್ವಶನನ್ನು ಕೇಳ್ಬೋದಾಗುತ್ತೆ. ಇಲ್ಲ ಒಂದು ಹೊಸದಾಗಿ ಡೆವಲಪ್ ಮಾಡಿರುವಂತಹ AI ಟೂಲ್ ಏನಿದೆ ಅದರ ಕುರಿತಾಗಿ ನಮಗೆ ಕ್ವಶನನ್ನು ಕೇಳ್ಬೋದಾಗುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ನಾವು ಈ ಒಂದು ಆರ್ಟಿಕಲ್ನ ನೋಡ್ತೀವಿ. ತದನಂತರ ಇದೇ ಜನವರಿ 22ರಿಂದ ಒಂದು ಸ್ಪೆಷಲ್ ಸೆಷನನ್ನು ಕರ್ನಾಟಕ ಸ್ಟೇಟ್ ಅಸೆಂಬ್ಲಿ, ಕರ್ನಾಟಕ ವಿಧಾನಸಭೆ ಒಂದು ಸ್ಪೆಷಲ್ ಸೆಷನನ್ನು ಅಥವಾ ವಿಶೇಷ ಒಂದು ಸೆಷನನ್ನು ನಡೆಸೋದಕ್ಕೆ ನಿರ್ಧರಿಸಿದೆ. ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಮನ್ರೇಗಾ ಬಿಲ್ ಏನು ಇಶ್ಯೂ ಆಗ್ತಾ ಇದೆ, ಆ ಒಂದು ಮನ್ರೇಗಾ ಬಿಲ್ಲನ್ನು ತೆಗೆದುಹಾಕಿ ಹೊಸದಾಗಿ ಏನು ವಿ ಬಿ ರಾಮನ್ ಅಂತ ಒಂದು ಬಿಲ್ಲನ್ನು, ರಾಮ್ಜಿ ಬಿಲ್ಲನ್ನು ಏನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಹೊರಟಿದ್ದಾರೆ. ಸೊ ಅದನ್ನು ಡಿಸ್ಕಸ್ ಮಾಡೋದಕ್ಕೆ ಒಂದು ಸ್ಪೆಷಲ್ ಸೆಷನನ್ನು ನಿಗದಿಪಡಿಸಿದ್ದಾರೆ. ಸೊ ಅದರ ಕುರಿತಾಗಿ ನಾವು ನೋಡ್ತೀವಿ. ಅಂದರೆ ಸ್ಪೆಷಲ್ ಸೆಷನ್ ಅಂದರೆ ಏನು, ಯಾವಾಗ ಅದನ್ನು ಕರೀತಾರೆ, ಈ ಒಂದು ಪ್ರಾವಿಷನ್ಸ್ ಏನಿದೆ ಅದರ ಕುರಿತಾಗಿ ನಾವು ನೋಡ್ತೀವಿ. ತದನಂತರ ಶ್ರೀನಿವಾಸ್ ಕುಲಕರ್ಣಿ ಅವರ ಬಗ್ಗೆ ನೋಡ್ತೀವಿ. ಯಾಕೆ ಅಂತಂದರೆ ಈ ವರ್ಷದ ರಾಯಲ್ ಆಸ್ಟ್ರೋಫಿಸಿಕ್ಸ್ ಗೋಲ್ಡ್ ಮೆಡಲ್ ಏನಿದೆ, ಈ ಒಂದು ಗೋಲ್ಡ್ ಮೆಡಲ್ ಇವರಿಗೆ ಬಂದಿದೆ, ಶ್ರೀನಿವಾಸ್ ಕುಲಕರ್ಣಿ ಅವರಿಗೆ ಬಂದಿದೆ 2026ನೇ ಒಂದು ಗೋಲ್ಡ್ ಮೆಡಲ್. ಸೊ ಅದಕ್ಕಾಗಿ ನಾವು ಅವರ ಬಗ್ಗೆ ನೋಡ್ತೀವಿ. ಅಂದರೆ ಅವರು ಏನೇನು ಕಾಂಟ್ರಿಬ್ಯೂಷನನ್ನು ಮಾಡಿದ್ದಾರೆ, ಅವರ ಒಂದು ಅಚೀವ್ಮೆಂಟ್ಸ್ ಏನು ಅನ್ನೋದ್ರ ಕುರಿತಾಗಿ ನಾವು ನೋಡ್ತೀವಿ. ತದನಂತರ ಈ ಒಂದು ರಾಯಲ್ ಆಸ್ಟ್ರೋಫಿಸಿಸ್ಟ್ ಏನು ಮೆಡಲ್ ಇದೆ, ಗೋಲ್ಡ್ ಮೆಡಲ್ ಏನಿದೆ ಅದರ ಕುರಿತಾಗಿ ಇನ್ಫಾರ್ಮೇಷನನ್ನು ನೋಡ್ತೀವಿ. ಹಾಗೆಯೇ ಇದೇ ಒಂದು ಆರ್ಟಿಕಲ್ನಲ್ಲಿ ಶಾಪ್ ಪ್ರೈಸ್ ಬಗ್ಗೆ ಮಾತನಾಡಿದ್ದಾರೆ. ಸೊ ಆ ಶಾಪ್ ಪ್ರೈಸ್ ಬಗ್ಗೆ ಕೂಡ ನಾವು ಸ್ವಲ್ಪ ಇನ್ಫಾರ್ಮೇಷನನ್ನು ತಿಳ್ಕೊತೀವಿ. ತದನಂತರ ಲಾಲ್ಬಾಗ್ ಫ್ಲವರ್ ಶೋ ಏನಿದೆ ನಿನ್ನೆಯಿಂದ ಅದು ಸ್ಟಾರ್ಟ್ ಆಗಿರುವಂಥ ಕಾರಣ ಇದರ ಬಗ್ಗೆ ಕೂಡ ಬೇಸಿಕ್ ಒಂದು ಇನ್ಫಾರ್ಮೇಷನನ್ನು ನೋಡ್ತೀವಿ. ಈಗಾಗಲೇ ನಾವು ಇದನ್ನು ಎರಡು ಬಾರಿ ಈ ವಿಡಿಯೋಗಳಲ್ಲಿ ನೋಡಿರುವಂಥ ಕಾರಣ ಚಿಕ್ಕದಾಗಿ ನಾವು ಇದನ್ನು ಮತ್ತೊಂದು ಸತಿ ರಿವೈಸ್ ಮಾಡ್ತೀವಿ. ಬಿಕಾಸ್ ಇದು ಈ ಸತಿ ಇರುವಂಥ ಥೀಮ್ ಬಂದು ಪೂರ್ಣಚಂದ್ರ ತೇಜಸ್ವಿ ಅವರಾಗಿರೋ ಕಾರಣ ಇದು ನಮಗೆ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮ್ ಇರ್ಬೋದು, ಇಲ್ಲ ಜನರಲ್ ನಾಲೆಜೇ ಆಗಿರ್ಬೋದು, ಇದು ನಮಗೆ ಇಂಪಾರ್ಟೆಂಟ್ ಆಗಿರುವಂಥ ಕಾರಣ ನಾವು ಈ ಒಂದು ಆರ್ಟಿಕಲ್ನ ಕೂಡ ನೋಡ್ತಾ ಇದ್ದೀವಿ. ಸೊ ಈಗ ಮೊದಲನೇ ಒಂದು ಆರ್ಟಿಕಲ್ಗೆ ಹೋಗೋಣ. 12 ಅರೆಸ್ಟೆಡ್ ಇನ್ ಮ್ಯೂಲ್ ಅಕೌಂಟ್ ಸ್ಕ್ಯಾಮ್, ಅಸೆಟ್ಸ್ ವರ್ತ್ 1 crore ಸೀಸ್ಡ್. ಬೆಂಗಳೂರಿನ ಹುಳಿಮಾವಲ್ಲಿ ಸುಮಾರು 12 ಜನರನ್ನು ಈ ಮ್ಯೂಲ್ ಅಕೌಂಟ್ ಸ್ಕ್ಯಾಮ್ ಅಡಿಯಲ್ಲಿ ಬೆಂಗಳೂರು ಪೊಲೀಸವರು ಅರೆಸ್ಟ್ ಮಾಡಿದ್ದಾರೆ. ಸೊ ಅದರಿಂದ ಇದು ನ್ಯೂಸಲ್ಲಿದೆ ಅಂತ ಹೇಳ್ಬೋದು. ಸೊ ಈಗ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಲಿ ನೋಡಿದಾಗ ಮೊದಲಿಗೆ ಮ್ಯೂಲ್ ಅಕೌಂಟ್ ಅಂದರೆ ಏನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮ್ಯೂಲ್ ಅಕೌಂಟ್ ಅಂತಂದರೆ ಏನು ಅಂದರೆ ಬ್ಯಾಂಕ್ ಅಕೌಂಟ್ಸ್ ಓಪನ್ಡ್ ಇನ್ ದ ನೇಮ್ ಆಫ್ ಅನ್ಸಸ್ಪೆಕ್ಟಿಂಗ್ ಇಂಡಿವಿಜುವಲ್ಸ್ ಆ್ಯಂಡ್ ಯೂಸ್ ಟು ಟ್ರಾನ್ಸ್ಫರ್ ಇಲ್ಲೀಗಲ್ ಫಂಡ್ಸ್ ಅಂತ.
ಅಂದರೆ ಇದು ಮ್ಯೂಲ್ ಅಕೌಂಟನ್ನು ಸಾಮಾನ್ಯ ಜನರ ಹೆಸರಿನಲ್ಲೇ ಅದನ್ನ ಆ ಒಂದು ಅಕೌಂಟನ್ನು ಬ್ಯಾಂಕ್ ಖಾತೆಗಳನ್ನು ಓಪನ್ ಮಾಡ್ತಾರೆ. ಆದರೆ ಅವುಗಳನ್ನು ಆ ನಿಜವಾದ ಖಾತೆದಾರರು ಬಳಸ್ತಿರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನನ್ನ ಹೆಸರಲ್ಲಿ ಬೇರೆ ಯಾರೋ ಒಂದು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿ ಅದನ್ನು ಇಲ್ಲೀಗಲ್ ಫಂಡ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಬಳಸ್ತಾ ಇದ್ದಾರೆ. ನನಗೆ ಅದರ ಅರಿವಿಲ್ಲ ಆ್ಯಂಡ್ ನಾನು ಆ ಒಂದು ಬ್ಯಾಂಕ್ ಅಕೌಂಟನ್ನು ಬಳಸ್ತಾ ಇಲ್ಲ. ಸೊ ಅಂತಹ ಒಂದು ಅಕೌಂಟನ್ನು ಮ್ಯೂಲ್ ಅಕೌಂಟ್ ಅಂತ ಕರೀತಾರೆ. ಓಕೆನಾ. ಇವುಗಳನ್ನು ಯೂಶಲಾಗಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಒಂದು ಮನಿ ಲಾಂಡ್ರಿಂಗ್ಗೆ, ತದನಂತರ ಆನ್ಲೈನ್ ಗ್ಯಾಂಬ್ಲಿಂಗ್ ಏನಿರುತ್ತೆ, ಆನ್ಲೈನಲ್ಲಿ ಜೂಜಾಡೋದಕ್ಕೆ ಬಳಸ್ತಾರೆ ಈ ರೀತಿಯಾದ ಒಂದು ಅಕೌಂಟನ್ನು. ಮತ್ತು ಸೈಬರ್ ಫ್ರಾಡ್ಗಳನ್ನು ಕಮಿಟ್ ಮಾಡೋದಕ್ಕೆ, ಅಂದರೆ ಇವಾಗ ಈ ಡಿಜಿಟಲ್ ಅರೆಸ್ಟ್ ಮಾಡ್ತಾ ಇದ್ದೀವಿ ಅನ್ನೋದಿರ್ಬೋದು, ಇಲ್ಲ ಬೇರೆ ಬೇರೆ ರೀತಿಯಾಗಿ ಸೈಬರ್ ಫ್ರಾಡ್ಗಳು ಏನಿರುತ್ತೆ, ಫಿಶಿಂಗ್ ಇರ್ಬೋದು, ಬೇರೆ ರೀತಿಯಾದ ಒಂದು ಸೈಬರ್ ಫ್ರಾಡ್ಗಳನ್ನು ಮಾಡೋದಕ್ಕೆ. ತದನಂತರ ಕ್ರಿಪ್ಟೋ ಕರೆನ್ಸಿ ಏನಿದೆ, ಕ್ರಿಪ್ಟೋ ಕರೆನ್ಸಿಯಲ್ಲಿನ ವಹಿವಾಟುಗಳು ಏನಿರುತ್ತೆ, ಕ್ರಿಪ್ಟೋ ಕರೆನ್ಸಿ ಟ್ರಾನ್ಸಾಕ್ಷನ್ಸನ್ನು ಮಾಡೋದಕ್ಕೂ ಕೂಡ ಈ ಒಂದು ಮ್ಯೂಲ್ ಅಕೌಂಟ್ಸನ್ನು ಬಳಸ್ತಾರೆ. ಸೊ ಏನೇನಕ್ಕೆ ಬಳಸಲಾಗುತ್ತೆ, ಒಂದು ಮನಿ ಲಾಂಡ್ರಿಂಗ್ಗೆ, ಆನ್ಲೈನ್ ಗ್ಯಾಂಬ್ಲಿಂಗ್ಗೆ, ಸೈಬರ್ ಫ್ರಾಡ್ಗಳನ್ನು ಕಂಡಕ್ಟ್ ಮಾಡೋದಕ್ಕೆ, ಮತ್ತು ಕ್ರಿಪ್ಟೋ ಕರೆನ್ಸಿಯ ಒಂದು ಟ್ರಾನ್ಸಾಕ್ಷನ್ ಅಥವಾ ವಹಿವಾಟುಗಳನ್ನು ಮಾಡೋದಕ್ಕೆ ಈ ರೀತಿಯಾದ ಒಂದು ಮ್ಯೂಲ್ ಅಕೌಂಟ್ಸ್ಗಳನ್ನು ಬಳಸ್ತಾರೆ. ಸೊ ಇದಿಷ್ಟು ಮ್ಯೂಲ್ ಅಕೌಂಟ್ ಅಂದರೆ ಏನು ಅನ್ನೋದಾಯಿತು. ಹಾಗಾದರೆ ಭಾರತದಲ್ಲಿ ಈ ಮ್ಯೂಲ್ ಅಕೌಂಟನ್ನು ನಿಯಂತ್ರಣ ಯಾವ ರೀತಿಯಾಗಿ ಇದೆ ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಭಾರತದಲ್ಲಿ ನಾವು ನೋಡಿದಾಗ ಮೊದಲಿಗೆ RBI ಒಂದು ರೆಗ್ಯುಲೇಟರಿ ಬಾಡಿ ಬರುತ್ತೆ. ಓಕೆನಾ. ಸೊ RBI ಏನು ಮಾಡುತ್ತೆ ಅಂದರೆ, ಒಂದು KYC ನಾರ್ಮ್ಸನ್ನು ಕೇಳುತ್ತೆ. ಈಗ ನಾವು ಒಂದು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿದ್ದೀವಿ ಅಂತಂದರೆ ಅಲ್ಲಿ KYC ನಾರ್ಮ್ಸನ್ನು ನೀವು, ಅಂದರೆ KYCಯನ್ನು ನೀವು ಮಾಡಿಸ್ಬೇಕು ಅಂತ ಬ್ಯಾಂಕ್ ಅವರು ಕಾಲ್ ಮಾಡಿ ಹೇಳ್ತಾ ಇರ್ತಾರೆ. ಸೊ ಆ ಒಂದು KYC ನಾರ್ಮ್ಸ್, ಅಂದರೆ ಇಲ್ಲಿ KYC ನಾರ್ಮ್ಸಲ್ಲಿ ಏನೇನು ಬರುತ್ತೆ, ಆಧಾರನ್ನು ಇರ್ಬೋದು, ಇಲ್ಲ ಅಂತಂದರೆ ಪ್ಯಾನನ್ನು ಬಳಸಿ ನಮ್ಮ ಒಂದು ಐಡೆಂಟಿಟಿಯನ್ನು ಅಲ್ಲಿ ನಾವು ಕನ್ಫರ್ಮ್ ಮಾಡುವಂಥದ್ದು. ಸೊ ಈ ರೀತಿಯಾಗಿ ಒಂದು ಏನಂತೀವಿ ನಿಯಂತ್ರಣವನ್ನು ತಗೊಂಡಿರುವಂಥದ್ದು. ನೆಕ್ಸ್ಟ್ ಒನ್ ಏನು ಅಂತಂದರೆ, PMLA ಆ್ಯಕ್ಟ್ ಏನಿದೆ, ಅಂದರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ 2002ರಲ್ಲಿ ಬಂದಂತಹ ಈ ಆ್ಯಕ್ಟ್ ಏನಿದೆ, ಇದು ಈ ಮನಿ ಲಾಂಡ್ರಿಂಗಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿರ್ತಾರೆ ಅವರಿಗೆ ಆ ಒಂದು ಅಪರಾಧಗಳಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸುತ್ತೆ ಈ ಒಂದು PMLA ಆ್ಯಕ್ಟ್ ಏನಿದೆ ಇದು. ಸೊ ಇದರ ಪ್ರಾವಿಷನ್ಸ್ ಇದೆ. ಇದನ್ನು ನೀವು ಬೇಸಿಕ್ಸ್ ಓದೋವಾಗ, ಅಂದರೆ ಸ್ಟ್ಯಾಟಿಕ್ ಪಾರ್ಟ್ನ ಓದೋವಾಗ ನೀವು ಇದ್ರ ಬಗ್ಗೆ ಕಂಪ್ಲೀಟಾಗಿ ಓದ್ಕೋಬೇಕಾಗುತ್ತೆ. ಯಾಕೆಂದರೆ ಇದು ನ್ಯೂಸಲ್ಲಿರುವಂಥ ಕಾರಣ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ನೆಕ್ಸ್ಟ್ ಯಾವ ಒಂದು ಆ್ಯಕ್ಟ್ ಬರುತ್ತೆ ಅಂದರೆ IT ಆ್ಯಕ್ಟ್ 2000 ಕೂಡ ಈ ಒಂದು ಏನು ಮ್ಯೂಲ್ ಅಕೌಂಟ್ ಸ್ಕ್ಯಾಮ್ ಏನಿದೆ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಇದರಲ್ಲೂ ಕೂಡ ಕೆಲವಷ್ಟು ಪ್ರಾವಿಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಸೈಬರ್ ಫ್ರಾಡನ್ನು ತಡೆಯೋದಕ್ಕೆ IT ಆ್ಯಕ್ಟಲ್ಲಿ ಕೆಲವಷ್ಟು ಏನಂತೀವಿ ಪ್ರಾವಿಷನ್ಸ್ ಇದೆ. ಸೈಬರ್ ಫ್ರಾಡ್, ಯಾಕೆಂದರೆ ಇಲ್ಲಿ ಸೈಬರ್ ಫ್ರಾಡನ್ನು ಕೂಡ ಈ ಮ್ಯೂಲ್ ಅಕೌಂಟನ್ನು ಬಳಸಿ ಮಾಡುವಂಥ ಕಾರಣ ಸೈಬರ್ ಫ್ರಾಡ್ ಬಂದು IT ಆ್ಯಕ್ಟ್ ಅಡಿಯಲ್ಲಿ ಬರುತ್ತೆ. ಅಂದರೆ ಅದರ ಸೈಬರ್ ಫ್ರಾಡ್ ಏನಾದರೂ ಆಗಿದೆ ಅಂತ ಅಂದರೆ ಅದಕ್ಕೆ ಬೇಕಾಗಿರುವಂಥ ಏನೇ ಒಂದು ಆ ಅಪರಾಧಕ್ಕೆ ಏನೋ ಒಂದು ಶಿಕ್ಷೆಯನ್ನು ವಿಧಿಸಬೇಕು, ಇಲ್ಲ ಏನೋ ಒಂದು ಪ್ರಾಸೆಸನ್ನು ಫಾಲೋ ಮಾಡಬೇಕಂದ್ರೆ ಅದಕ್ಕೆ ಗೈಡ್ಲೈನ್ಸ್ ನಮಗೆ IT ಆ್ಯಕ್ಟ್ 2000ರಲ್ಲಿ ಸಿಗುವಂಥದ್ದು. ತದನಂತರ ಫಿನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಏನಿದೆ ಭಾರತದಲ್ಲಿ, ಇದು ಯಾವುದಾದ್ರೂ ಒಂದು ಅನುಮಾನಾಸ್ಪದವಾದ ಒಂದು ವಹಿವಾಟು ನಡೀತಾ ಇದೆಯಾ ಅನ್ನುವಂಥದ್ರ ಮೇಲೆ ನಿಗಾವನ್ನು ವಹಿಸುತ್ತೆ ಈ ಒಂದು FIU. ನಂತರ ಬಂದು ಈಗ ಸಿಮ್ ಮತ್ತು ಬ್ಯಾಂಕ್ ಡಿಜಿಟಲ್ ವಾಲೆಟ್ ಲಿಂಕಿಂಗ್, ಅಂದರೆ ಈಗ ಸಿಮ್ಮನ್ನು, ಬ್ಯಾಂಕನ್ನು ಮತ್ತು ಡಿಜಿಟಲ್ ವಾಲೆಟ್ ಏನಿರುತ್ತೆ, ಈಗ ಫೋನ್ಪೇ, UPay ಇವು ಎಲ್ಲದನ್ನು ಲಿಂಕ್ ಮಾಡುವಂಥದ್ದು. ಸೊ ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ ಅಂದರೆ ಹಣಕಾಸು ಎಲ್ಲೆಲ್ಲಿ, ಅಂದರೆ ಆ ಒಂದು ಟ್ರಾನ್ಸಾಕ್ಷನ್ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನೋದರ ಒಂದು ಟ್ರ್ಯಾಕ್ ಮಾಡ್ಬೋದಾಗುತ್ತೆ. ಸೊ ಈ ರೀತಿಯಾಗಿ ಏನೇ ಇಲ್ಲಿಗಲ್ ಫಂಡ್ಸನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅವರು ಅಂತಂದರೆ ಅದನ್ನು ಅಲ್ಲಿ ತಡಿಬೋದು. ಸೊ ಹಾಗಾಗಿ ಆ ಒಂದು ದೃಷ್ಟಿಯಿಂದ ಏನಂತೀವಿ ಈ ಮ್ಯೂಲ್ ಅಕೌಂಟ್ ಸ್ಕ್ಯಾಮ್ ಏನಿದೆ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಈಗ ಗೊತ್ತಾಯಿತು, ಮೊದಲಿಗೆ ನಾವು ಇವಾಗ ಏನು ಕಲ್ತಿದ್ವಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಫೋಕಸಲ್ಲಿ ಏನು ನೋಡಿದ್ದೀವಿ, ಒಂದು ಮ್ಯೂಲ್ ಅಕೌಂಟ್ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಮೊದಲಿಗೆ ಮ್ಯೂಲ್ ಅಕೌಂಟ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ತದನಂತರ ಮ್ಯೂಲ್ ಅಕೌಂಟ್ಸನ್ನು ಎಲ್ಲೆಲ್ಲಿ ಬಳಸಲಾಗುತ್ತೆ ಅನ್ನುವಂಥದ್ದನ್ನು ತಿಳ್ಕೊಂಡಿದ್ದೀವಿ. ಮೂರನೇದಾಗಿ ಭಾರತದಲ್ಲಿ ಯಾವ ರೀತಿಯಾದ ಒಂದು ಕಾನೂನಿದೆ, ಲಾಸ್ಗಳಿದೆ ಅನ್ನೋದನ್ನು, ಅಥವಾ ಯಾವ ರೀತಿಯಾದ ಒಂದು ಕಂಟ್ರೋಲ್ ನಿಯಂತ್ರಣ ಪ್ರಾಸೆಸ್ ಯಾವ ರೀತಿಯಾಗಿ ಇದೆ ಅನ್ನೋದ್ರ ಕುರಿತಾಗಿ ನಾವು ನೋಡಿದ್ದೀವಿ. ಒಂದು RBI, PMLA, IT ಆ್ಯಕ್ಟು, FIU ಮತ್ತು ಈ ಒಂದು ಏನು ಲಿಂಕಿಂಗ್ ಮಾಡುವಂತಿದೆ, ಸಿಮ್, ಬ್ಯಾಂಕ್, ಡಿಜಿಟಲ್ ವಾಲೆಟನ್ನು ಲಿಂಕ್ ಮಾಡುವಂಥದ್ದು ಏನಿದೆ, ಹಣಕಾಸು ಟ್ರಾನ್ಸಾಕ್ಷನ್ಸನ್ನು ನಾವು ಟ್ರ್ಯಾಕ್ ಮಾಡೋದಕ್ಕೆ ಅದನ್ನು ಬಳಸಲಾಗ್ತದೆ. ಸೊ ಇದಿಷ್ಟನ್ನು ನಾವು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನೋಡಿದ್ದೀವಿ. ಈಗ ನಾವು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಕೂಡ ಈ ಒಂದು ಆರ್ಟಿಕಲನ್ನು ನೋಡಬೇಕಾಗುತ್ತೆ. ಯಾಕೆ ಅಂತಂದರೆ ಸೈಬರ್ ಫ್ರಾಡ್ ಇರ್ಬೋದು, ಮನಿ ಲಾಂಡ್ರಿಂಗ್ ಇರ್ಬೋದು, ಅಥವಾ ಕ್ರಿಪ್ಟೋ ಕರೆನ್ಸಿ ಟ್ರಾನ್ಸಾಕ್ಷನ್ಸ್ ಇದೆಲ್ಲ ನ್ಯೂಸಲ್ಲಿ ಇದೆ, ಪದೇ ನ್ಯೂಸಲ್ಲಿ ಬರ್ತಾ ಇದೆ. ಆ್ಯಂಡ್ ಈ ಹಿಂದೆ ಒಂದು ನಾವು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ರೆ, ಎಸ್ಪೆಷಲಿ UPSCಯಲ್ಲಿ ನಾವು ಈ ಒಂದು
ಮೇನ್ಸ್ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ನಮಗೆ ಅಲ್ಲಿ ವಿತ್ ರೆಸ್ಪೆಕ್ಟ್ ಟು ಮನಿ ಲಾಂಡ್ರಿಂಗ್ ಹಲವಾರು ಕ್ವೆಶನ್ಸ್ ಬಂದಿದೆ. ವಿತ್ ರೆಸ್ಪೆಕ್ಟ್ ಟು PMLA ಡೈರೆಕ್ಟಾಗಿ ಕ್ವೆಶನ್ಸ್ ಬಂದಿದೆ. ವಿತ್ ರೆಸ್ಪೆಕ್ಟ್ ಟು IT ಆ್ಯಕ್ಟ್ ಕ್ವೆಶನ್ಸ್ ಬಂದಿದೆ. ಸೊ ಈ ರೀತಿಯಾಗಿರುವಾಗ ನಮಗೆ ಮ್ಯೂಲ್ ಅಕೌಂಟ್ ನ್ಯೂಸಲ್ಲಿ ಇದೆ, ಅಂದರೆ ಹಲವಾರು ಬಾರಿ ನ್ಯೂಸಲ್ಲಿ ಇದೆ, ಅಂದರೆ ಕಳೆದ ವರ್ಷವನ್ನು ನೋಡಿದಾಗ ನ್ಯೂಸಲ್ಲಿ ಇದೆ ಮ್ಯೂಲ್ ಅಕೌಂಟ್ ಇದೆ. ಆ್ಯಂಡ್ ಆಲ್ಸೋ ಈಗ ಡಿಜಿಟಲ್ ಅರೆಸ್ಟ್ಗಳು ಏನಾಗ್ತದೆ ಅದು ಕೂಡ ನ್ಯೂಸಲ್ಲಿರುವಂಥ ಕಾರಣ ನಮಗೆ ಈ ಒಂದು ಟಾಪಿಕ್ ಏನಿದೆ ಇದು ಮೇನ್ಸ್ ಪರ್ಸ್ಪೆಕ್ಟಿವಲ್ಲೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನಾವು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಆರ್ಟಿಕಲನ್ನು ನೋಡೋಣ. ಸೊ ಮೊದಲಿಗೆ ನಾವು ಮೇನ್ಸ್ ಪರ್ಸ್ಪೆಕ್ಟಿವ್ ನೋಡುವಾಗ ಗವರ್ನೆನ್ಸ್ ಆ್ಯಂಡ್ ಸೆಕ್ಯೂರಿಟಿ ಚಾಲೆಂಜಸ್ ಬಗ್ಗೆ ನೋಡಬೇಕಾಗುತ್ತೆ. ಅಂದರೆ ಆಡಳಿತ ಮತ್ತು ಭದ್ರತಾ ಒಂದು ಆಯಾಮ ಏನಿದೆ ಅದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗವರ್ನೆನ್ಸ್ ಆ್ಯಂಡ್ ಸೆಕ್ಯೂರಿಟಿ. ಸೊ ಇಲ್ಲಿ ಬಂದಾಗ ಮೊದಲನೇದಾಗಿ ಈಗಾಗಲೇ ನಾವು ನೋಡಿರೋ ಥರ ಸೈಬರ್ ಕ್ರೈಮ್ ಸೈಬರ್ ಫ್ರಾಡ್ಗಳಿರ್ಬೋದು, ಇಲ್ಲ ಅಂತಂದರೆ ಮನಿ ಲಾಂಡ್ರಿಂಗು, ಆನ್ಲೈನ್ ಗ್ಯಾಂಬ್ಲಿಂಗು, ಹವಾಲಾ ಟ್ರಾನ್ಸಾಕ್ಷನ್ಸು, ಇವೆಲ್ಲದರ ಜೊತೆನೂ ಈ ಮ್ಯೂಲ್ ಅಕೌಂಟ್ಸ್ಗಳು ಸಂಪರ್ಕವನ್ನು ಹೊಂದಿರ್ತವೆ. ಕರೆಕ್ಟಾ? ಯಾವಾಗ ಈ ಮ್ಯೂಲ್ ಅಕೌಂಟ್ಸನ್ನು ಕ್ರಿಯೇಟ್ ಮಾಡೋಕ್ಕಾಗುತ್ತೆ? ಜನರಲ್ಲಿ ಫಿನಾನ್ಷಿಯಲ್ ಇಲ್ಲಿಟರಸಿ ಇದ್ದಾಗ, ಅಂದರೆ ಫಿನಾನ್ಷಿಯಲ್ ಬಗ್ಗೆ, ಅಂದರೆ ಯಾವ ರೀತಿಯಾಗಿ ನಮ್ಮ ಒಂದು ಅಕೌಂಟ್ಗಳನ್ನು ಮ್ಯಾನೇಜ್ ಮಾಡಬೇಕು ಇವುಗಳ ಬಗ್ಗೆ ಜ್ಞಾನ ಇಲ್ಲದೆ ಇರುವಾಗ, ಅವರಿಗೆ ಸಫಿಷಿಯೆಂಟ್ ನಾಲೆಡ್ಜ್ ಇಲ್ಲದೆ ಇರುವಾಗ ಈ ರೀತಿಯಾದ ಒಂದು ಏನಂತೀವಿ ಪ್ರಾಬ್ಲಮ್ಸ್ಗಳು ಹೆಚ್ಚಾಗೋದನ್ನು ನಾವು ನೋಡ್ಬೋದಾಗುತ್ತೆ. ಆ್ಯಂಡ್ ಆಲ್ಸೋ ಇದರ ಜೊತೆಗೆ ಡಿಜಿಟಲ್ ಡಿವೈಡ್ ಇದೆ. ಡಿಜಿಟಲ್ ಡಿವೈಡ್ ಅಂತ ಬಂದಾಗ ಅರ್ಬನ್ ರೂರಲ್ ಏರಿಯಾಲಿ ಇರುವಂಥ ಡಿಜಿಟಲ್ ಡಿವೈಡ್ ಇರ್ಬೋದು, ಜೆಂಡರ್ ಮಧ್ಯೆ ಇರುವಂಥ ಡಿಜಿಟಲ್ ಡಿವೈಡ್ ಇರ್ಬೋದು, ಅಥವಾ ಏಜ್ ಮಿಡಲಲ್ಲಿ ಅಥವಾ ಜನ್ರೇಷನ್ಸಲ್ಲಿ ಇರುವಂಥ ಡಿಜಿಟಲ್ ಡಿವೈಡ್ ಇರ್ಬೋದು. ಈ ರೀತಿಯಾಗಿ ಇರುವಂಥ ಕಾರಣ ಏನು ಈ ಸೆಕ್ಯೂರಿಟಿ ಚಾಲೆಂಜಸ್ ಅದು ಕೂಡ ಒಂದು ಅಂತ ಹೇಳ್ಬೋದಾಗುತ್ತೆ. ತದನಂತರ ಈ KYC ನಾರ್ಮ್ಸ್ಗಳನ್ನು ಏನು ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದಾರೆ, ಈ KYC ನಾರ್ಮ್ಸ್ಗಳನ್ನು ಸಫಿಷಿಯೆಂಟಾಗಿ ಎನ್ಫೋರ್ಸ್ ಮಾಡ್ತಾ ಇಲ್ಲ. ಅದರ ಒಂದು ಇಂಪ್ಲಿಮೆಂಟೇಷನ್ ಏನಿದೆ ಅದು ವೀಕ್ ಆಗಿದೆ, ಅಷ್ಟಾಗಿ ಇದನ್ನು ಬಲವಾಗಿ ಮಾಡ್ತಾ ಇಲ್ಲ. KYC ನಾರ್ಮ್ಸ್ನ ಒಂದು ಇಂಟಿಗ್ರೇಷನ್ ಅಥವಾ ಎನ್ಫೋರ್ಸ್ಮೆಂಟ್ ಏನಿದೆ ಗ್ರೌಂಡ್ ಲೆವೆಲಲ್ಲಿ ನೋಡಿದಾಗ ಸರಿಯಾಗಿ ಮಾಡ್ತಾ ಇಲ್ಲ. ಅದು ಕೂಡ ಈ ರೀತಿಯಾದ ಮ್ಯೂಲ್ ಅಕೌಂಟ್ಸ್ಗಳು ಹೆಚ್ಚಾಗ್ತಾ ಇರೋದಕ್ಕೆ ಕಾರಣ ಆಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಇದೆಲ್ಲದರ ಜೊತೆ ನಾವು ಸ್ಟೇಟ್ನ ಒಂದು ಕೆಪಾಸಿಟಿ ನೋಡಿದ್ರೆ, ಅಂದರೆ ಈಗ ಭಾರತದ ಒಂದು ಭಾರತದ ಒಂದು ಕೆಪಾಸಿಟಿ ಇರ್ಬೋದು ವಿತ್ ರೆಸ್ಪೆಕ್ಟ್ ಟು ಹ್ಯಾಂಡಲಿಂಗ್ ಮನಿ ಲಾಂಡ್ರಿಂಗ್ ಇರ್ಬೋದು, ಇಲ್ಲ ಮ್ಯೂಲ್ ಅಕೌಂಟ್ಸನ್ನು ಮಾಡೋದಕ್ಕೆ ಒಂದು ಸರ್ಕಾರದ ಹತ್ರ ಎಷ್ಟು ಕೆಪಾಸಿಟಿ ಇದೆ ವರ್ಸಸ್ ಟೆಕ್ನಾಲಜಿ ಎನೇಬಲ್ಡ್ ಕ್ರೈಮ್, ಅಂದರೆ ಟೆಕ್ನಾಲಜಿಯನ್ನು ಬಳಸಿ ಏನು ಕ್ರೈಮ್ಗಳಾಗ್ತಾಯಿದೆ ಇವುಗಳನ್ನು ಹ್ಯಾಂಡಲ್ ಮಾಡೋದಕ್ಕೆ ಮತ್ತು ಬೇಕಾಗಿರುವಂಥ ಒಂದು ಸ್ಟೇಟ್ ಅಥವಾ ಕೆಪಾಸಿಟಿ ಏನಿದೆ ಅದು ಮತ್ತು ಈಗ ಸ್ಟೇಟ್ ಹತ್ರ ಇರುವಂಥ ಕೆಪಾಸಿಟಿ ಮಧ್ಯೆ ಬಹಳನೇ ಅಂತರ ಇದೆ. ಫಾರ್ ಎಕ್ಸಾಂಪಲ್, ಒಂದು ವೇಕೆನ್ಸಿಗಳು ಹೆಚ್ಚಿದೆ. ಯಾವುದೇ ಒಂದು ಗೌರ್ಮೆಂಟನ್ನು ಆಫೀಸನ್ನು ನೋಡಿದ್ರೆ, ಸರ್ಕಾರಿ ಆಫೀಸ್ಗಳನ್ನು ನಾವು ನೋಡಿದ್ರೆ ಅಲ್ಲಿ ವೇಕೆನ್ಸಿಗಳು ಹೆಚ್ಚಿದೆ. ಕರೆಕ್ಟಾ? ಸೊ ಅಲ್ಲಿ ಏನಾಗುತ್ತೆ, ಮ್ಯಾನ್ ಪವರ್ ಕಡಿಮೆ ಆಗುತ್ತೆ ಆ ಒಂದು ಏನಂತೀವಿ ಈ ರೀತಿಯಾದ ಒಂದು ಕ್ರೈಮ್ಗಳನ್ನು ತಡೆಯೋದಕ್ಕೆ. ಎರಡನೇದಾಗಿ ಬಂದಾಗ ಏನಾಗುತ್ತೆ ಅಂದರೆ ಟೆಕ್ನಾಲಜಿಯ ಜ್ಞಾನ ಇಲ್ಲದೆ ಇರುವಂಥದ್ದು. ಅಂದರೆ ಈಗ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಜನರಿದ್ದಾರೆ, ಬಟ್ ಅದನ್ನು ಟ್ರ್ಯಾಕ್ ಮಾಡೋದಕ್ಕೆ ಅಥವಾ ಒಂದು ಟೆಕ್ನಾಲಜಿಯನ್ನು ಬಳಸೋದಕ್ಕೆ ಆ ಜನರಿಗೆ ಬರೋದಿಲ್ಲ ಅಂತ ಇಲ್ಲಿ ಏನು ಹೇಳ್ತೀವಿ ನಾವು, ಸ್ಕಿಲ್ ಗ್ಯಾಪ್ ಇರೋದನ್ನು ನಾವು ನೋಡ್ಬೋದು ಒಂದು. ಮತ್ತು ಮೂರನೇದಾಗಿ ನೋಡಿದಾಗ ಭಾರತದ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಟೆಕ್ನಾಲಜಿ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ವಿತ್ ರೆಸ್ಪೆಕ್ಟ್ ಟು ಸರ್ಕಾರಿ ಆಫೀಸರ್ಸ್ಗಳಲ್ಲಿ ನಾವು ನೋಡಿದಾಗ ಅಲ್ಲಿ ಅಷ್ಟಾಗಿ ಇನ್ಫ್ರಾಸ್ಟ್ರಕ್ಚರ್ ಸೌಲಭ್ಯಗಳು ಇಲ್ಲ, ಅಂದರೆ ಟೆಕ್ನಾಲಜಿ ಅಪ್ಗ್ರೇಡ್ ಆಗಿಲ್ಲ. ಸೊ ಅದು ಕೂಡ ಈ ರೀತಿಯಾಗಿ ಏನು ಗ್ಯಾಪ್ ಇದೆ, ಸ್ಟೇಟ್ ಕೆಪಾಸಿಟಿ ಮತ್ತು ಟೆಕ್ ಎನೇಬಲ್ಡ್ ಕ್ರೈಮ್ ಏನಿದೆ ಇವುಗಳ ನಡುವಿನ ಅಂತರಕ್ಕೆ ಈ ಮೂರು ಏನು ಫ್ಯಾಕ್ಟರ್ಸ್ ಇದೆ ಇದು ಮುಖ್ಯವಾಗಿ ಕಾರಣವಾಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇದು ವಿತ್ ರೆಸ್ಪೆಕ್ಟ್ ಟು ಗವರ್ನೆನ್ಸ್ ಆ್ಯಂಡ್ ಸೆಕ್ಯೂರಿಟಿ ಆಯಿತು. ಇನ್ನು ನಾವು ನೆಕ್ಸ್ಟ್ ಬಂದಾಗ ವಿತ್ ರೆಸ್ಪೆಕ್ಟ್ ಟು ಸೋಷಿಯಲ್ ನೋಡಿದಾಗ, ಅಂದರೆ ಸೊಸೈಟಿ, ವಿತ್ ರೆಸ್ಪೆಕ್ಟ್ ಟು ಸೊಸೈಟಿ ಅಥವಾ ಸೋಷಿಯಲ್ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ಏನಾಗುತ್ತೆ ಅಂತಂದರೆ ಇಲ್ಲಿ ಆರ್ಥಿಕವಾಗಿ ಯಾರು ದುರ್ಬಲರಿರ್ತಾರೆ ಅಂಥ ಒಂದು ಜನರನ್ನು ಇಲ್ಲಿ ಅವರು ಬಳಸ್ಕೋತಾರೆ, ಅಂದರೆ ಅಂಥ ಒಂದು ಜನರ ಐಡೆಂಟಿಟಿಯನ್ನು ಬಳಸ್ಕೋತಾರೆ. ಸೊ ಇಲ್ಲಿ ಅಂತಹ ಜನರ ಒಂದು ಶೋಷಣೆ ಆಗ್ತಾ ಇದೆ. ಸೊ ಎಕನಾಮಿಕಲಿ ವಲ್ನರಬಲ್ ಸೆಕ್ಷನ್ ಯಾರಿರ್ತಾರೆ ಅಂಥವ್ರಿಗೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥದ್ದು. ಆ್ಯಂಡ್ ಈಗಾಗಲೇ ನಾನು ಮಾತಾಡಿದ್ದೀನಿ ಒಂದು ಡಿಜಿಟಲ್ ಇಲ್ಲಿಟರಸಿ ಕೂಡ. ನಾನು ಅಲ್ಲಿ ಮೇಲೆ ಫೈನಾನ್ಷಿಯಲ್ ಇಲ್ಲಿಟ್ರಸಿ ಮತ್ತು ಡಿಜಿಟಲ್ ಡಿವೈಡ್ ಬಗ್ಗೆ ಮಾತಾಡಿದೆ. ಅದು ವಿತ್ ರೆಸ್ಪೆಕ್ಟು ನಾವು ನೋಡಿದಾಗ ಗವರ್ನೆನ್ಸಿಂದ ಪ್ರಾಬ್ಲಮ್ ಆಗ್ತಾ ಇರೋದು. ಈಗ ಇಲ್ಲಿ ಡಿಜಿಟಲ್ ಇಲ್ಲಿಟ್ರಸಿ ಹಲವಾರು ಜನರಿಗೆ ಯಾವ ರೀತಿಯಾಗಿ ಆನ್ಲೈನ್ ಇಂಟರ್ನೆಟನ್ನು ಬಳಸೋದಿರ್ಬೋದು ಅಥವಾ ಆನ್ಲೈನಲ್ಲಿ ಅವರ ಖಾತೆಗಳನ್ನು ಯಾವ ರೀತಿಯಾಗಿ ಬಳಸಬೇಕು ಅನ್ನುವಂಥ ಒಂದು ಪರಿಜ್ಞಾನ ಇರೋದಿಲ್ಲ ಅಥವಾ ಅಕ್ಷರ ಜ್ಞಾನ ಇರೋದಿಲ್ಲ. ಸೊ ಅಂಥದ್ದು ಕೂಡ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥದ್ದು. ಇನ್ನು ಮತ್ತೆ ನಾವು ಎಕನಾಮಿಕ್ ಮತ್ತು ಎಥಿಕಲ್ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ಯಾವ ರೀತಿಯಾದ ಚಾಲೆಂಜಸ್ ಇದೆ ಅಂದರೆ, ಒಂದು, ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ ನಂಬಿಕೆ ಇಲ್ಲ ಜನರಿಗೆ. ಎಂಟೈರ್ ಬ್ಯಾಂಕಿಂಗ್ ಸಿಸ್ಟಮ್ ಏನಿದೆ ಆ ಬ್ಯಾಂಕಿಂಗ್ ಸಿಸ್ಟಮ್ ಮೇಲೆ ಇರುವಂತಹ ಟ್ರಸ್ಟ್ ಇರ್ಬೋದು ಅಥವಾ ಬ್ಯಾಂಕಿಂಗ್ ಸಿಸ್ಟಮ್ ಮೇಲೆ ಇರುವಂಥ ಒಂದು ನಂಬಿಕೆ ಏನಿದೆ ಕಡಿಮೆ ಆಗ್ತಾ ಇದೆ.
ಸೊ ಅದು ಕೂಡ ಒಂದು. ತದನಂತರ ಶ್ಯಾಡೋ ಎಕಾನಮಿ ಅಂತ ಏನು ಕರಿತೀವಿ, ಆ ಶ್ಯಾಡೋ ಎಕಾನಮಿಗಳು ಹೆಚ್ಚಾಗ್ತಾ ಇರುವಂಥ ಕಾರಣ ಈ ರೀತಿಯಾದ ಒಂದು ಮ್ಯೂಲ್ ಅಕೌಂಟ್ ಸ್ಕ್ಯಾಮ್ಗಳು ಕೂಡ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು. ಆ್ಯಂಡ್ ಆಲ್ಸೋ ಕ್ರಿಪ್ಟೋ ಕರೆನ್ಸಿಯನ್ನು ನಾವು ಸರಿಯಾಗಿ ನಿಯಂತ್ರಣ ಮಾಡೋಕ್ಕಾಗ್ತಾ ಇಲ್ಲ. ಕರೆಕ್ಟಾಗಿ ಅಥವಾ ಕ್ರಿಪ್ಟೋ ಟ್ರಾನ್ಸಾಕ್ಷನ್ಸ್ ಏನಾಗ್ತಾ ಇದೆ ಇವುಗಳ ಒಂದು ನಿಯಂತ್ರಣದಲ್ಲಿ ಇರುವ ಸವಾಲುಗಳಿಂದ ಕೂಡ ಈ ರೀತಿಯಾದ ಒಂದು ಏನಂತೀವಿ ಫ್ರಾಡ್ಗಳು ಆಗ್ತಾ ಇದೆ, ಅಂದರೆ ಮ್ಯೂಲ್ ಅಕೌಂಟ್ ಸ್ಕ್ಯಾಮ್ಗಳು ಹೆಚ್ಚಾಗ್ತಾ ಇದೆ ಭಾರತದಲ್ಲಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಇನ್ನು ಹಾಗಾದರೆ ಏನು ಮಾಡ್ಬೋದು, ವೇ ಫಾರ್ವರ್ಡ್ ಏನು? ಇಷ್ಟೊಂದು ಈಗ ಸುಮಾರು 12 ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಆ್ಯಂಡ್ ಸುಮಾರು 1 ಕೋಟಿಯಷ್ಟು ಹಣವನ್ನು ಸೀಸ್ ಮಾಡಿದ್ದಾರೆ ಅಂತಂದಾಗ, ಸೊ ಏನು ಮಾಡ್ಬೋದು ಅಂದರೆ ಇಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಈ ರೀತಿಯಾದ ಒಂದು ಸ್ಕ್ಯಾಮ್ಗಳಾಗ್ತಾ ಇದೆ ಅಂದರೆ ಇವುಗಳನ್ನು ತಡಿಲೇಬೇಕಲ್ವಾ. ಸೊ ಹಾಗಾದರೆ ಏನು ಮಾಡಬೇಕು ಅಂದರೆ ಒಂದು ಟೆಕ್ನಾಲಜಿ ಬೇಸ್ಡ್ ಸೊಲ್ಯೂಷನ್ ಬೇಕಾಗುತ್ತೆ ಇಲ್ಲಿ. ಓಕೆನಾ, ಟೆಕ್ನಾಲಜಿ ಬೇಸ್ಡ್ ಸೊಲ್ಯೂಷನ್ ಅಂತ ಬಂದಾಗ ಒಂದು AI ಟ್ರಾನ್ಸಾಕ್ಷನನ್ನು ಮಾನಿಟರ್ ಮಾಡುವಂಥದ್ದು. ಅಂದರೆ ಈಗ ಕೃತಕ ಬುದ್ಧಿಮತ್ತೆಯನ್ನು ಬಳಸಿ ಟ್ರಾನ್ಸಾಕ್ಷನ್ ಏನಾಗ್ತಾ ಇದೆ, ಅಂದರೆ ಯಾವ ಬ್ಯಾಂಕ್ ಖಾತೆಯಿಂದ ಯಾವ ಬ್ಯಾಂಕ್ ಖಾತೆಗೆ ಹಣ ಹೋಗ್ತಾ ಇದೆ, ಆ ಬ್ಯಾಂಕ್ ಖಾತೆ ಅಥೆಂಟಿಕೇಟೆಡ್, ಅದಕ್ಕೆ KYC ನಾರ್ಮ್ಸ್ ಇದೆಯಾ, ಇದನ್ನೆಲ್ಲ ನಾವು ಟ್ರ್ಯಾಕ್ ಮಾಡೋದಕ್ಕೆ ಕೃತಕ ಬುದ್ಧಿಮತ್ತೆಯನ್ನು ಬಳಸ್ಬೋದು. ಸೊ ಆವಾಗ ಏನಾಗುತ್ತೆ ಅಂತಂದರೆ ಎಫಿಷಿಯೆಂಟಾಗಿ ವರ್ಕ್ ಆಗುತ್ತೆ ಅನ್ನುವಂಥದ್ದು ಒಂದು. ತದನಂತರ ರಿಯಲ್ ಟೈಮಲ್ಲಿ ಈ ಒಂದು ಡೇಟಾನ ಅನಲೈಸ್ ಮಾಡಿಕೊಂಡು ಮ್ಯೂಲ್ ಅಕೌಂಟ್ಗಳು ಏನಿರುತ್ತೆ ಆ ಮ್ಯೂಲ್ ಅಕೌಂಟ್ಗಳನ್ನು ಡಿಲೀಟ್ ಮಾಡುವಂಥದ್ದು. ಇದು ವಿತ್ ರೆಸ್ಪೆಕ್ಟ್ ಟು ಟೆಕ್ನಾಲಜಿ ಬೇಸ್ಡ್, ಅಂದರೆ ಟೆಕ್ನಾಲಜಿನ ಯಾವ ರೀತಿಯಾಗಿ ನಾವು ಬಳಸ್ಕೋಬೋದು ಅಂತ. ಇನ್ನು ಇನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಅಂತ ಬಂದಾಗ ಏನಾಗುತ್ತೆ ಅಂದರೆ ಒಂದು RBI ಇರ್ಬೋದು, ಇಲ್ಲ ಫಿನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಏನಿದೆ ಅದಿರ್ಬೋದು, ಇಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಏನಿದೆ, ಇಲ್ಲ ಪೊಲೀಸ್ ಏನಿದ್ದಾರೆ, ಇವರ ಮಧ್ಯೆ ಒಂದು ರಿಯಲ್ ಟೈಮಲ್ಲಿ ಡೇಟಾವನ್ನು ಅವರು ಶೇರ್ ಮಾಡಬೇಕಾಗತ್ತೆ. ರಿಯಲ್ ಟೈಮ್ ಡೇಟಾ ಶೇರಿಂಗ್ ಶುಡ್ ಬಿ ದೇರ್ ಅನ್ನುವಂಥದ್ದು ಒಂದು. ನೆಕ್ಸ್ಟ್ ಬಂದು ಈ ಒಂದು ಸಸ್ಪಿಷಿಯಸ್ ಅಕೌಂಟ್ಸ್ ಏನಾದರೂ ಇದೆ, ಅಂದರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಆಗುವಾಗ ಈ ರಿಯಲ್ ಟೈಮ್ ಡೇಟಾ ಯಾವಾಗ ಸಿಕ್ಕುತ್ತೆ ಅವ್ರಿಗೆ, ಅಲ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಹೇಗೆ ಆಗ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಸೊ ಆವಾಗ ರಿಯಲ್ ಟೈಮ್ ಟ್ರಾನ್ಸಾಕ್ಷನ್ಸಲ್ಲಿ ಏನಾದ್ರು ಸಸ್ಪಿಷನ್ಸ್ ಇತ್ತು, ಅಂದರೆ ಏನಾದರೂ ಒಂದು ಅನುಮಾನಾಸ್ಪದವಾದ ಒಂದು ಟ್ರಾನ್ಸಾಕ್ಷನ್ ನಡೀತಾ ಇದೆ ಅಂತಂದರೆ ಇಮಿಡಿಯೇಟಾಗಿ ಅಂತಹ ಒಂದು ಅಕೌಂಟ್ಗಳನ್ನು ಅವರು ಫ್ರೀಸ್ ಮಾಡ್ಬೋದಾಗತ್ತೆ. ಸೊ ಹಾಗಾಗಿ ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ಏನಿದೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇನ್ನು ಸೋಷಿಯಲ್ ಮೆಷರ್ಸನ್ನು, ಅಂದರೆ ವಿತ್ ರೆಸ್ಪೆಕ್ಟ್ ಟು ಸೊಸೈಟಿ ನೋಡಿದಾಗ ನಾವು ಸೋಷಿಯಲ್ ಮೆಷರ್ಸಾಗಿ ಯಾವ ರೀತಿಯಾಗಿ ಅಂತಂದರೆ ಒಂದು ಡಿಜಿಟಲ್ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋದು, ಅಂದರೆ ಡಿಜಿಟಲ್ ಲಿಟ್ರಸಿಯನ್ನು ಪ್ರೊವೈಡ್ ಮಾಡುವಂಥದ್ದು. ಅಂದರೆ ಕ್ಯಾಂಪೇನ್ಸ್ಗಳನ್ನು ಆರ್ಗನೈಸ್ ಮಾಡೋದ್ರ ಮುಖಾಂತರ ಇರ್ಬೋದು, ಬೇರೆ ಬೇರೆ ರೀತಿಯಾಗಿ ಒಂದು ಡಿಜಿಟಲ್ ಲಿಟ್ರಸಿಯನ್ನು ಇಲ್ಲಿ ನಾವು ಕೊಡಬೇಕಾಗುತ್ತೆ ಜನರಿಗೆ. ಆ್ಯಂಡ್ ಇದೆಲ್ಲದರ ಜೊತೆಗೆ ಗ್ಲೋಬಲ್ ಕೋಆಪರೇಷನ್ ಕೂಡ ಬೇಕು. ಯಾಕೆಂದರೆ ಈಗ ಕ್ರಿಪ್ಟೋ ಕರೆನ್ಸಿ ಟ್ರಾನ್ಸಾಕ್ಷನ್ಸ್ ಇರ್ಬೋದು, ಮನಿ ಲಾಂಡ್ರಿಂಗ್ ಇರ್ಬೋದು, ಹವಾಲಾ ಟ್ರಾನ್ಸಾಕ್ಷನ್ಸ್ ಇರ್ಬೋದು, ಇದೆಲ್ಲದಕ್ಕೂ ಗ್ಲೋಬಲ್ ಕೋಆಪರೇಷನ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ FATFನ ನಾರ್ಮ್ಸ್ಗಳೇನಿದೆ, ರೂಲ್ಸ್ಗಳೇನಿದೆ, ಗೈಡ್ಲೈನ್ಸ್ಗಳೇನಿದೆ, ಇವುಗಳನ್ನು ನಾವು ಅನುಷ್ಠಾನಗೊಳಿಸಬೇಕು. ಆ್ಯಂಡ್ ಆಲ್ಸೋ ಈ ಒಂದು ಕ್ರಾಸ್ ಬಾರ್ಡರ್ ಕ್ರಿಪ್ಟೋ ಕರೆನ್ಸಿಯ ಒಂದು ಟ್ರಾನ್ಸಾಕ್ಷನ್ಸ್ ಏನಾಗುತ್ತೆ ಇದನ್ನು ಕೂಡ ಟ್ರ್ಯಾಕ್ ಮಾಡೋ ರೀತಿ ನಾವು ನಮ್ಮ ಒಂದು ಟೆಕ್ನಾಲಜಿಯನ್ನು ಡೆವಲಪ್ ಮಾಡ್ಕೋಬೇಕು ಅನ್ನುವಂಥದ್ದು ಇಲ್ಲಿ ನಮಗೆ ಅರ್ಥ ಆಗ್ತದೆ. ಸೊ ಇಷ್ಟು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಈಗ ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. BWSSB ಇಂಪ್ಲಿಮೆಂಟ್ಸ್ AI ಬೇಸ್ಡ್ ಸ್ಮಾರ್ಟ್ ಪಂಪ್ ಮಾನಿಟರಿಂಗ್ ಟೆಕ್ನಾಲಜಿ. ಬೆಂಗಳೂರು ವಾಟರ್ ಸಪ್ಲೈ ಆ್ಯಂಡ್ ಸಿವರೇಜ್ ಬೋರ್ಡ್ ಏನಿದೆ ಇದು ಹೊಸದಾದ ಒಂದು AI ಟೆಕ್ನಾಲಜಿಯನ್ನು ಡಿಪ್ಲಾಯ್ ಮಾಡಿದೆ. ಅದರ ಹೆಸರು ಬಂದು iPumpNet ಅನ್ನುವಂಥ ಒಂದು ಟೂಲ್ ಆಗಿದೆ, ಅಂದರೆ ಆ ಒಂದು ಡಿವೈಸ್ನ ಹೆಸರದು. ಸೊ ಈ ಒಂದು ತಂತ್ರಜ್ಞಾನವನ್ನು ತನ್ನ 78 ಪಂಪಿಂಗ್ ಸ್ಟೇಷನ್ಸ್ಗಳಲ್ಲಿ ಇದನ್ನ ಸದ್ಯಕ್ಕೆ ಜಾರಿಗೆ ತಂದಿರುವಂಥದ್ದು. ಸೊ ಈ ಒಂದು ತಂತ್ರಜ್ಞಾನದಿಂದ ವಾರ್ಷಿಕವಾಗಿ ನೋಡಿದಾಗ ಸುಮಾರು 40 ಕೋಟಿ ರೂಪಾಯಿಗಳಷ್ಟು ಸುಮಾರು 40 ಕೋಟಿ ರೂಪಾಯಿಗಿಂತ ಹೆಚ್ಚಿನದಷ್ಟು ವಿದ್ಯುತ್ತನ್ನು ನಾವು ಉಳಿತಾಯ ಮಾಡ್ಬೋದು, ಎಲೆಕ್ಟ್ರಿಸಿಟಿಯನ್ನು ಸೇವ್ ಮಾಡ್ಬೋದು ಅಂತ BWSSB ತಿಳಿಸಿದೆ. ಸೊ ಈ ಒಂದು ಏನು ಟೆಕ್ನಾಲಜಿ ಹೆಸರೇನು iPumpNet, ಯಾರಿದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರೋದು BWSSB ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಕವರೇಜ್ ಎಷ್ಟು ಸದ್ಯಕ್ಕೆ 78 ಪಂಪಿಂಗ್ ಸ್ಟೇಷನ್ಸ್ಗಳು ಎಲ್ಲಿರುವಂಥದ್ದು ಬೆಂಗಳೂರಲ್ಲಿ ಇರುವಂಥದ್ದು. ಆ್ಯಂಡ್ ಇದರಿಂದ ಏನಾಗುತ್ತೆ ಸುಮಾರು 40 crores ಹೆಚ್ಚಿನದಾಗಿ ನಾವು ವಿದ್ಯುತ್ತನ್ನು ಉಳಿತಾಯ ಮಾಡ್ಬೋದು ಅನ್ನುವಂಥದ್ದು. ಸೊ ಇದಿಷ್ಟು ಬೇಸಿಕ್ಸ್ ಆಯಿತು, ಅಂದರೆ ಏನಾಗ್ತಾ ಇದೆ ಅಂತ. ಈಗ ನಾವು ನೆಕ್ಸ್ಟ್ ಏನು ನೋಡಬೇಕು ಅಂತಂದರೆ ಈ iPumpNet ಟೆಕ್ನಾಲಜಿ ಏನು ಅನ್ನುವಂಥದ್ದು. ಸೊ ಈ iPumpNet ಟೆಕ್ನಾಲಜಿ ಏನಿದೆ ಇದರಲ್ಲಿ ರಿಯಲ್ ಟೈಮ್ ಮಾನಿಟರಿಂಗನ್ನು ಮಾಡ್ತಾರೆ. ಓಕೆನಾ, ರಿಯಲ್ ಟೈಮಲ್ಲಿ ಮಾನಿಟರ್ನ ಮಾಡ್ತಾರೆ ಯೂಸಿಂಗ್ ಸೆನ್ಸರ್ಗಳನ್ನು ಬಳಸಿ, ಮತ್ತು ಕೃತಕ ಬುದ್ಧಿಮತ್ತೆಯನ್ನು ಬಳಸ್ತಾರೆ. ಸೊ ಈ ಕೃತಕ ಬುದ್ಧಿಮತ್ತೆ ಒಂದು ಕಡೆ AI ಇದೆ, ತದನಂತರ ಸೆನ್ಸರ್ಗಳು ಎರಡನ್ನು ಬಳಸಿ ಏನು ಮಾಡ್ತಾರೆ ಅಂತಂದರೆ ಒಂದು ಪ್ರೆಡಿಕ್ಟಿವ್ ಡಯಾಗ್ನೋಸಿಸನ್ನು ಮಾಡ್ತಾರೆ. ಓಕೆನಾ, ಅಂದರೆ ಎಷ್ಟು ನೀರು ಬೇಕಾಗ್ಬೋದು ಅಥವಾ ಎಷ್ಟು ಎಲೆಕ್ಟ್ರಿಸಿಟಿಯನ್ನು ನಾವು ಬಳಸಬೇಕಾಗುತ್ತೆ, ಎಷ್ಟು ನೀರನ್ನು ಪಂಪ್ ಮಾಡಬೇಕು, ಇವೆಲ್ಲನೂ ರಿಯಲ್ ಟೈಮಲ್ಲಿ ಅಸೆಸ್ ಮಾಡ್ತಾ ಇರುತ್ತೆ. ಯಾವುದು ಈ iPumpNet ಅನ್ನುವಂಥ ಒಂದು ಸಾಫ್ಟ್ವೇರ್ ಅಥವಾ AI ಟೂಲ್ ಅಂತ ಹೇಳ್ಬೋದು.
ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಯಾವ ಒಂದು ಪಂಪ್ಗಳು ಕಡಿಮೆ ಕಾರ್ಯಕ್ಷಮತೆಯನ್ನು ಹೊಂದಿದೆ ಅಂಥ ಒಂದು ಪಂಪ್ಗಳನ್ನು ಸಂಪೂರ್ಣವಾಗಿ ಬದಲಾಯಿಸೋದಕ್ಕೆ, ಇಲ್ಲ ಅಂತಂದರೆ ಅದನ್ನು ತೆಗೆದು ಹಾಕೋದಕ್ಕೆ, ಇಲ್ಲ ಅದನ್ನು ರಿಪೇರ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅಂದರೆ ಇಮಿಡಿಯೇಟಾಗಿ ಆ್ಯಕ್ಷನನ್ನು ತೊಗೋಬೋದು. ಸೊ ಈಗ ಕಡಿಮೆ ಕಾರ್ಯಕ್ಷಮತೆ ಇರುವಂಥ ಒಂದು ಪಂಪ್ಗಳನ್ನು ಏನು ಮಾಡ್ಬೋದು, ತೆಗೆದು ಹಾಕಿ ಹೆಚ್ಚಿನ ಕಾರ್ಯಕ್ಷಮತೆ ಇರುವ ಪಂಪ್ಗಳನ್ನು ಅಲ್ಲಿ ಬದಲಾಯಿಸಿದ್ರೆ ಏನಾಗುತ್ತೆ, ಒಂದು ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ. ಕರೆಕ್ಟಾ? ಅಟ್ ದ ಸೇಮ್ ಟೈಮ್ BWSSಗೆ ಆಗ್ತಾ ಇರುವಂಥ ಒಂದು ಖರ್ಚು ವೆಚ್ಚ ಅಂದರೆ ಅದು ಕೂಡ ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಇನ್ನು ಇದು ಯಾಕೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ 3 ಪಾಯಿಂಟ್ಸಲ್ಲಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಒಂದು, ವಿತ್ ರೆಸ್ಪೆಕ್ಟ್ ಟು ಗವರ್ನೆನ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ಬಂದು ಎಕಾನಮಿ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ಎನ್ವಿರಾನ್ಮೆಂಟ್ ಪರ್ಸ್ಪೆಕ್ಟಿವಲ್ಲಿ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಫಸ್ಟ್ ಆಡಳಿತದ ದೃಷ್ಟಿಯಿಂದ ಅಥವಾ ಗವರ್ನೆನ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಿದಾಗ ಡೇಟಾ ಬೇಸ್ಡ್ ಡಿಸಿಷನ್ಸನ್ನು ತೊಗೋಬೋದು. ಸೊ ಡೇಟಾ ಬೇಸ್ಡ್ ಡಿಸಿಷನ್ಸ್ ಅಂತ ಬಂದಾಗ ಏನಾಗುತ್ತೆ, ಅಲ್ಲಿ ಅಕ್ಯುರಸಿ ಇರುತ್ತೆ. ಸೊ ಡೇಟಾ ಬೇಸ್ಡ್ ಡಿಸಿಷನ್ಸ್ ಅಂತ ತೊಗೋಬೋದು ನಾವು. ಸೊ ಇದರಿಂದ ಏನಾಗುತ್ತೆ ಅಂದರೆ ಅಕ್ಯುರಸಿ ಇನ್ಕ್ರೀಸ್ ಆಗುತ್ತೆ. ಅಕ್ಯುರಸಿ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ವೇಸ್ಟೇಜ್ ಕಡಿಮೆ ಆಗುತ್ತೆ. ವೇಸ್ಟೇಜ್ ಕಡಿಮೆ ಆದಾಗ ಏನಾಗುತ್ತೆ, ಒಂದು ಎಫಿಷಿಯೆಂಟ್ ಎಫೆಕ್ಟಿವ್ ಗವರ್ನೆನ್ಸನ್ನು ನಾವು ಅಲ್ಲಿ ನೋಡ್ಕೋಬೋದು, ಅಂದರೆ ಕಾಣ್ಬೋದಾಗುತ್ತೆ. ತದನಂತರ ವಿತ್ ರೆಸ್ಪೆಕ್ಟ್ ಟು ಇಕಾನಮಿ ಬಂದಾಗ ಈಗಾಗಲೇ ನಾನು ಹೇಳಿರೋ ಥರ ಸುಮಾರು 40 ಕೋಟಿಯಷ್ಟು ಏನು ವಿದ್ಯುತ್ ಏನಿದೆ ಅಷ್ಟನ್ನು ನಾವು ಉಳಿತಾಯ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಆಗ ಅಷ್ಟು ಉಳಿತಾಯ ಆಗಿದೆ ಅಂತಂದರೆ ಪಬ್ಲಿಕ್ ರೆವೆನ್ಯೂ ಅಂದರೆ ಪಬ್ಲಿಕ್ ರೆವೆನ್ಯೂನ ಒಂದು ಉಳಿತಾಯ ಆಗುತ್ತೆ. ಅಂದರೆ ಈಗ ಜನ ಟ್ಯಾಕ್ಸ್ ಮುಖಾಂತರ ಅವರ ಹಣವನ್ನು ಏನು ತುಂಬ್ತಾ ಇದ್ದಾರೆ ಗವರ್ನಮೆಂಟ್ಗೆ ಅಥವಾ ಕೊಡ್ತಾ ಇದ್ದಾರೆ ಗವರ್ನಮೆಂಟ್ಗೆ, ಆ ಒಂದು ಸಾರ್ವಜನಿಕ ಹಣದ ಒಂದು ಪರಿಣಾಮಕಾರಿ ಬಳಕೆಯನ್ನು ಮಾಡ್ಬೋದು. ಅಂದರೆ ಇಲ್ಲಿ ವೇಸ್ಟೇಜ್ ಆಗ್ತಾ ಇರೋದನ್ನ ತಡಿಬೋದು. ಬದಲಿಗೆ ಅದಕ್ಕೆ ಬದಲಾಗಿ ಎಲ್ಲಿ ಅದರ ಒಂದು ಅವಶ್ಯಕತೆ ಇದೆ ಅಲ್ಲಿ ನಾವು ಅದನ್ನು ಬಳಸ್ಬೋದು. ಇನ್ನು ವಿತ್ ರೆಸ್ಪೆಕ್ಟ್ ಟು ಎನ್ವಿರಾನ್ಮೆಂಟ್ ನಾವು ನೋಡಿದಾಗ ಇಲ್ಲಿ ಏನು ಎಲೆಕ್ಟ್ರಿಸಿಟಿ ವೇಸ್ಟ್ ಆಗ್ತಾಯಿತ್ತು, ವಿದ್ಯುತ್ನ ವ್ಯತ್ಯಯ ಏನಾಗ್ತಾಯಿತ್ತು, ಅದನ್ನು ಇಲ್ಲಿ ನಾವು ಕಡಿಮೆಗೊಳಿಸ್ಬೋದು. ಸೊ ಯಾವಾಗ ವಿದ್ಯುತ್ ವೇಸ್ಟೇಜ್ ಕಡಿಮೆ ಆಗ್ತಾ ಇದೆ ಅಂತಂದರೆ ಅಲ್ಲಿ ನಮ್ಗೆ ಏನಾಗುತ್ತೆ ಫ್ಯೂಯಲ್ನ ಒಂದು ಏನು ಇದು ಬೇಕು, ಫ್ಯೂಯಲ್ನ ಒಂದು ಅವಶ್ಯಕತೆ ಇದೆ, ಆ ಫ್ಯೂಯಲ್ ಅವಶ್ಯಕತೆ ಕಡಿಮೆ ಆಗುತ್ತೆ. ಯಾಕೆಂದರೆ ನಾವು ಬಳಸೋದಿಲ್ಲೆಲ್ಲ ಏನು ಬಳಸ್ತೀವಿ ಯೂಶಲಾಗಿ ಡೀಸೆಲ್, ಅಂದರೆ ಎಲೆಕ್ಟ್ರಿಸಿಟಿ ಜನ್ರೇಷನ್ಗೆ ಡೀಸೆಲ್ ಇರ್ಬೋದು, ಇದೆಲ್ಲ ಏನಿದೆ ಅವುಗಳನ್ನು ಫಾಸಿಲ್ ಫ್ಯೂಯಲ್ ಕಡಿಮೆ ಆಗುತ್ತೆ ಯೂಸೇಜ್ ಒಂದು. ತದನಂತರ ಎಮಿಷನ್ಗಳು ಏನಾಗುತ್ತೆ, ಕಾರ್ಬನ್ ಎಮಿಷನ್ಸ್ ಕೂಡ ಇಲ್ಲಿ ಕಡಿಮೆ ಆಗುತ್ತೆ. ಏಕೆಂದರೆ ಕಡಿಮೆ ಮೋಟರ್ಗಳು ಅಥವಾ ಹೆಚ್ಚು ಕಾರ್ಯಕ್ಷಮತೆಯನ್ನು ಹೊಂದಿರುವ ಮೋಟರ್ಗಳನ್ನು ನಾವು ಬಳಸೋದ್ರಿಂದ ಎಮಿಷನ್ಗಳು ಕಡಿಮೆ ಆಗುತ್ತೆ. ಸೊ ಓವರಾಲ್ ಆಗಿ ನೋಡಿದಾಗ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿಯನ್ನು ನಾವು ಇಲ್ಲಿ ಕಾಣ್ಬೋದಾಗುತ್ತೆ ಅನ್ನುವಂಥದ್ದು. ಸೊ ಇನ್ನು ಮುಂದೆ ನಾವು ಹೋಗ್ತಾ ಈಗ ಏನು BWSSB ಈಗ ಸದ್ಯಕ್ಕೆ ಇದನ್ನು ಪಂಪಿಂಗ್ ಸ್ಟೇಷನ್ಸಲ್ಲಿ ಮಾತ್ರ ಅಳವಡಿಸಿದೆ. ಸೊ ಇಂಥ ಒಂದು AI ಆಧಾರಿತ ವ್ಯವಸ್ಥೆಗಳನ್ನು ಮುಂದೆ ಹೋಗ್ತಾ ಈ ಏನು ನಾವು ವೇಸ್ಟ್ ವಾಟರ್ ಶುದ್ಧೀಕರಣ ಘಟಕಗಳೇನಿವೆ, ಆ ವೇಸ್ಟ್ ವಾಟರ್ ಪ್ಯೂರಿಫಿಕೇಷನ್ ಪ್ಲ್ಯಾನ್ಸ್ ಏನಿದ್ದಾವೆ ಅಲ್ಲಿ ಇನ್ಸ್ಟಾಲ್ ಮಾಡ್ಬೋದು. ಸೊ ಅಥವಾ ಸ್ಮಾರ್ಟ್ ಸಿಟಿ ಯೋಜನೆಗಳಲ್ಲಿ ಅಳವಡಿಸ್ಬೋದು. ಸೊ ಆವಾಗ ಏನಾಗುತ್ತೆ ಅಂತಂದರೆ ತಂತ್ರಜ್ಞಾನದ ಜೊತೆಗೆ ಗವರ್ನೆನ್ಸ್, ಅಂದರೆ ಏನು ಡಿಜಿಟಲ್ ಗವರ್ನೆನ್ಸ್ ಅಥವಾ ಗವರ್ನೆನ್ಸ್ ಜೊತೆಗೆ ನಾವು ಎನ್ವಿರಾನ್ಮೆಂಟ್ ಅಥವಾ ಪರಿಸರವನ್ನು ಕೂಡ ಕಾಪಾಡಿದ ಹಾಗೆ ಆಗುತ್ತೆ. ಸೊ ಈ ರೀತಿಯಾದ ಒಂದು AI ಆಧಾರಿತ ಸ್ಮಾರ್ಟ್ ಮಾನಿಟರಿಂಗ್ ಏನಿದೆ ಇದು ಕೇವಲ ಒಂದು ತಂತ್ರಜ್ಞಾನವಲ್ಲ, ಬದಲಿಗೆ ಇಡೀ ಒಂದು ನಗರ ಆಡಳಿತವನ್ನೇ ಹೆಚ್ಚು ಪರಿಣಾಮಕಾರವಾಗಿ ನಿರ್ಮಿಸುವಂಥ ಒಂದು ಸಾಧನವಾಗಿ ನಾವು ಇದನ್ನು ತಯಾರು ಮಾಡ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸೊ ಇಷ್ಟು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ರಿಸರ್ಚರ್ಸ್ ಡೆವಲಪ್ AI ಟೂಲ್ ಟು ಪ್ರೆಡಿಕ್ಟ್ ಹೌ ಶೇಪ್ ಶಿಫ್ಟಿಂಗ್ ಪ್ರೋಟೀನ್ಸ್ ಕನೆಕ್ಟ್ ಇನ್ಸೈಡ್ ಸೆಲ್ಸ್. ಸೊ ಇಲ್ಲಿ ಏನಾಗಿದೆ ಅಂತಂದರೆ ಬೆಂಗಳೂರಿನ ನ್ಯಾಷನಲ್ ಸೆಂಟರ್ ಫಾರ್ ಬಯಾಲಜಿಕಲ್ ಸೈನ್ಸಸ್ ಅಥವಾ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಏನಿದೆ, ಈ ಒಂದು ಇಲ್ಲಿನ ಸಂಶೋಧಕರು ಡೈಸೋಬ್ಯಾಂಡ್ ಅನ್ನುವಂತಹ ಒಂದು AI ಸಾಧನವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇಟ್ ಈಸ್ AI ಟೂಲ್. ಏನು ಡೈಸೋಬ್ಯಾಂಡ್ ಅನ್ನುವಂಥ ಒಂದು AI ಟೂಲ್. ಸೊ ಈ ಸಾಧನ IDPs ಹೇಗೆ ಅಥವಾ ಯಾವ ಭಾಗದಲ್ಲಿ ಇನ್ನೊಂದು ಪ್ರೋಟೀನ್ಗೆ ಅಂಟ್ಕೊಳ್ಳುತ್ತೆ ಎಂಬುದನ್ನು ಹೆಚ್ಚು ನಿಖರವಾಗಿ ಇದು ತಿಳಿಸುತ್ತೆ. ಸೊ IDPsಗಳು ಅಂದರೆ ಇಂಟ್ರಿನ್ಸಿಕಲಿ ಡಿಸಾರ್ಡರ್ಡ್ ಪ್ರೋಟೀನ್ಸ್ಗಳು ಏನಿರ್ತದೆ ಇವು ಯಾವ ಭಾಗದಲ್ಲಿ ಇನ್ನೊಂದು ಪ್ರೋಟೀನ್ಗೆ ಅಂಟ್ಕೊಳ್ಳುತ್ತೆ ಅನ್ನುವಂಥದ್ರ ಕುರಿತಾಗಿ ನಿಖರವಾದ ಒಂದು ಮಾಹಿತಿಯನ್ನು ಇದು ನೀಡ್ತದೆ. ಸೊ ಹಾಗಾಗಿ ಈ ಒಂದು ಡೈಸೋಬ್ಯಾಂಡ್ ಟೂಲ್ ಏನಿದೆ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಡೈರೆಕ್ಟಾಗಿ ಪ್ರಿಲಿಮ್ಸಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಡೈರೆಕ್ಟಾಗಿ ಅವ್ರ ಕ್ವೆಶನನ್ನು ವಿತ್ ರೆಸ್ಪೆಕ್ಟ್ ಟು ಡೈಸೋಬ್ಯಾಂಡೇ ಕೇಳ್ಬೋದಾಗುತ್ತೆ. ಇಲ್ಲ ಅಂತಂದರೆ ಈ ಒಂದು IDPsಗಳ ಬಗ್ಗೆ ಕೇಳ್ಬೋದು. ಸೊ ನಾವು ಅದಕ್ಕೆ ಮೊದಲು ಈಗ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನೋಡೋಣ. ಮೊದಲಿಗೆ ಪ್ರೋಟೀನ್ ಅಂದರೆ ಏನು, ತದನಂತರ ಇಂಟ್ರಿನ್ಸಿಕಲಿ ಡಿಸಾರ್ಡರ್ಡ್ ಪ್ರೋಟೀನ್ಸ್ ಅಂದರೆ ಏನು ಅಂತ ನೋಡಿ ನಂತರ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಮತ್ತು ಈ ಒಂದು ಡೈಸೋಬ್ಯಾಂಡ್ ಟೂಲ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಈಗ ಪ್ರೋಟೀನ್ಗಳಂದರೆ ಏನು ಅನ್ನೋದು ಬೇಕಾಗುತ್ತೆ. ಪ್ರೋಟೀನ್ಗಳು ಏನಿದೆ ನಮ್ಮ ಒಂದು ಜೀವಕೋಶಗಳಿಂದ ಕಾರ್ಯನಿರ್ವಹಣೆಯನ್ನು ಮಾಡುವಂಥ ಒಂದು ಮೂಲ ಘಟಕಗಳಾಗಿರುತ್ತೆ.
ಅಂದರೆ ನಮ್ಮ ಒಂದು ಸೆಲ್ಸ್ಗಳು ಏನಿರುತ್ತೆ, ಹ್ಯೂಮನ್ ಸೆಲ್ಸ್ ಏನಿದೆ, ಆ ಒಂದು ಸೆಲ್ಸ್ನ ಪ್ರಮುಖವಾದ ಒಂದು ಘಟಕ ಅಂತ ಹೇಳ್ಬೋದು. ಅಂದರೆ ಯಾವುದೇ ಒಂದು ಸೆಲ್ ಫಂಕ್ಷನ್ ಮಾಡಬೇಕು, ತನ್ನ ಒಂದು ಕಾರ್ಯನಿರ್ವಹಣೆಯನ್ನು ಮಾಡಬೇಕು ಅಂತಂದರೆ ಈ ಒಂದು ಪ್ರೋಟೀನ್ಗಳು ಮುಖ್ಯ ಒಂದು ಭಾಗ ಆಗ್ತವೆ ಅದಕ್ಕೆ. ಈ ಎನ್ಸೈಮ್ಸ್ಗಳಿರ್ಬೋದು, ಹಾರ್ಮೋನ್ಗಳಿರ್ಬೋದು, ಸಂರಚನಾ ಅಂಶಗಳು ಏನಿರ್ತವೆ ಇವೆಲ್ಲವೂ ಕೂಡ ಪ್ರೋಟೀನ್ಗಳೇ ಆಗಿರುತ್ತೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಇನ್ನು ನಾವು ಈಗ ಇಂಟ್ರೆನ್ಸಿಕಲಿ ಡಿಸಾರ್ಡರ್ಡ್ ಪ್ರೋಟೀನ್ಸ್ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಇದನ್ನು ನಾನು ಸದ್ಯಕ್ಕೆ ಈಗ IDP ಅಂತ ಕರಿತಾ ಇದ್ದೀನಿ. ಸೊ ಈ IDPಗಳು ಏನಿವೆ ಇವು ನಿಶ್ಚಿತ 3D ರಚನೆ ಇಲ್ಲದಂತಹ ಪ್ರೋಟೀನ್ಗಳು. ಅಂದರೆ ಇದಕ್ಕೆ ತಮ್ಮದೇ ಆದ ಒಂದು ಸ್ಟ್ರಕ್ಚರ್ ಇರೋದಿಲ್ಲ. ಓಕೆನಾ, ಫಸ್ಟ್ ಪಾಯಿಂಟ್ ಏನು, ಇದಕ್ಕೆ ತಮ್ಮದೇ ಆದ ಒಂದು ನಿಶ್ಚಿತವಾದ ಒಂದು ರಚನೆ ಅಥವಾ ಸ್ಟ್ರಕ್ಚರ್ ಇರೋದಿಲ್ಲ. ಅಂಥ ಒಂದು ಪ್ರೋಟೀನ್ಗಳು ಏನಂತೀವಿ ನಾವು ಇಂಟ್ರೆನ್ಸಿಕಲಿ ಡಿಸಾರ್ಡರ್ಡ್ ಪ್ರೋಟೀನ್ಸ್ ಅಂತ ಕರಿತೀವಿ. ಏನು ಮಾಡ್ತವೆ, ಸೊ ತಮ್ಮದೇ ಆದ ಒಂದು ಫಿಕ್ಸ್ಡ್ ಸ್ಟ್ರಕ್ಚರ್ ಇಲ್ಲದೆ ಇರುವಂಥ ಕಾರಣ ಏನು ಮಾಡ್ತವೆ, ಇವು ಶೇಪ್ ಶಿಫ್ಟಿಂಗ್ ಅನ್ನುವಂಥ ಒಂದು ಏನಂತೀವಿ ಸ್ವಭಾವವನ್ನು ಹೊಂದಿರ್ತವೆ. ಸೊ ತನ್ನದೇ ಆದ ಒಂದು ಸ್ವಂತ ಸ್ಟ್ರಕ್ಚರ್ ಇಲ್ಲ, ಹಾಗೇನೆ ಅದು ಶೇಪನ್ನು ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಈ ರೀತಿಯಾದ ಒಂದು ಪ್ರೋಟೀನ್ಗಳನ್ನು ನಾವು IDPsಗಳಂತ ಕರಿತೀವಿ. ಮತ್ತು ಎಲ್ಲಿ ಈ ಒಂದು IDPsಗಳನ್ನು ನಾವು ನೋಡ್ಬೋದು ಅಂತಂದರೆ ಕೋಶ ಸಂವಹನಗಳಲ್ಲಿ ಇರ್ಬೋದು, ಇಲ್ಲ ಜೀನ್ ಕಂಟ್ರೋಲಿಂಗಲ್ಲಿ ಇರ್ಬೋದು, ಅಥವಾ ಜೀನ್ ಸಿಗ್ನಲಿಂಗ್ನಲ್ಲಿ ಇವುಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಆದರೆ ಇಲ್ಲಿ ಚಾಲೆಂಜ್ ಏನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಈ ಒಂದು IDPsಗಳನ್ನು ಐಡೆಂಟಿಫೈ ಮಾಡೋದಕ್ಕೆ ಈ ರೀತಿಯಾದ ಒಂದು AI ಟೂಲನ್ನು ಅಥವಾ ಕೃತಕ ಬುದ್ಧಿಮತ್ತೆಯನ್ನು ಬಳಸಿ ಒಂದು ಟೂಲನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಚಾಲೆಂಜ್ ಏನು, ಈ ಒಂದು IDPಗಳ ಚಾಲೆಂಜ್ ಅಥವಾ ಸವಾಲು ಏನು ಅಂತಂದರೆ, ಮೊದಲಾಗಿ ಈ ಸಾಂಪ್ರದಾಯಿಕವಾಗಿ ಇರುವಂತಹ ಒಂದು ಸ್ಟ್ರಕ್ಚರಲ್ ಬಯಾಲಜಿಯಲ್ಲಿ ಬಳಸುವಂತಹ ಒಂದು ಟೂಲ್ಸ್ಗಳೇನಿದೆ ಅಥವಾ ಸಾಧನಗಳು ಏನಿದೆ, ಇದು IDPಗಳ ಒಂದು ಅಧ್ಯಯನಕ್ಕೆ ಸೂಕ್ತವಾಗಿಲ್ಲ. ಯಾಕೆಂದರೆ IDPಗಳು ಶೇಪನ್ನು ಚೇಂಜ್ ಮಾಡ್ತಾ ಇರುವಂಥ ಕಾರಣ ಒಂದು ಹಳೆಯ ಒಂದು ಸಾಂಪ್ರದಾಯಿಕವಾಗಿ ನಾವು ಬಳಸ್ಕೊಂಡು ಬಂದಿರುವಂಥ ಸಾಧನಗಳು ಇಲ್ಲಿ ಬಳಕೆ ಆಗೋದಿಲ್ಲ. ಸೊ ಹಾಗಾಗಿ ಹೊಸದಾಗಿ ಒಂದು ಒಂದು ಏನು ಡೈಸೋ ಬ್ಯಾಂಡ್ ಅನ್ನುವಂಥ ಒಂದು AI ಟೂಲನ್ನು ನಿರ್ಮಿಸಿರೋದು. ಸೊ ಈ ಒಂದು ಡೈಸೋ ಬ್ಯಾಂಡ್ ಏನಿದೆ, ಈ ಡೈಸೋ ಬ್ಯಾಂಡ್ ಬಂದು ಇಟ್ ಈಸ್ AI ಟೂಲ್. ಈಗಾಗಲೇ ಹೇಳಿರೋ ಥರ ಇದು ನಾವು ನೋಡ್ತಾ ಇರೋದು ಡೈಸೋ ಬ್ಯಾಂಡ್ ಬಗ್ಗೆ ನೋಡ್ತಾ ಇದ್ದೀವಿ. ಓಕೆನಾ, ಸೊ ಇಟ್ ಈಸ್ AI ಟೂಲ್ ಒಂದು ಪಾಯಿಂಟು. ತದನಂತರ ಇದು ಡೀಪ್ ಲರ್ನಿಂಗ್ ಏನಿದೆ, ಡೀಪ್ ಲರ್ನಿಂಗನ್ನು ಡೀಪ್ ಲರ್ನಿಂಗ್ ಆಧಾರಿತವಾಗಿರುವಂಥ ಒಂದು AI ಟೂಲ್ ಆಗಿರುತ್ತೆ. ಓಕೆನಾ, ಇದೇನು ಮಾಡುತ್ತೆ ಅಂದರೆ ಕೇವಲ ಪ್ರೋಟೀನ್ನ ಒಂದು ಸೀಕ್ವೆನ್ಸ್ ಏನಿರುತ್ತೆ, ಈಗ ಪ್ರತಿಯೊಂದು ಪ್ರೋಟೀನ್ ಅಂದರೆ ಅದಕ್ಕೆ ಒಂದು ಸೀಕ್ವೆನ್ಸ್ ಇರುತ್ತೆ. ಅಂದರೆ ಇಂತಿಷ್ಟು ಇದಾದಮೇಲೆ ಮತ್ತೆ ಅದು ರಿಪೀಟ್ ಆಗುತ್ತೆ. ಒಂದು ಪ್ರೋಟೀನ್ ಅಂದರೆ ಅದು ಕೆಲವಷ್ಟು ಸೀಕ್ವೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆ ರೀತಿಯಾಗಿ ಈ ಒಂದು ಪ್ರೋಟೀನ್ ಸೀಕ್ವೆನ್ಸನ್ನು ಬಳಸಿ ಅದು ಭವಿಷ್ಯವಾಣಿಯನ್ನು ನುಡಿಯುತ್ತೆ. ಅಂದರೆ ಮುಂದೆ ಇದು ಯಾವ ಒಂದು ಶೇಪನ್ನು ತಗೋಬೋದು. ಈಗ ಫಾರ್ ಎಕ್ಸಾಂಪಲ್ ಸರ್ಕಲಲ್ಲಿ ಒಂದು ಪ್ರೋಟೀನ್ ಇದೆ ಅಂದರೆ ಇದು IDP ಆಗಿರುತ್ತೆ, ರೌಂಡ್ ಶೇಪಲ್ಲಿ ಇದೆ ಅಂತ ತಿಳ್ಕೊಳ್ಳೋಣ. ಈ ಒಂದು ಡೈಸೋಬ್ಯಾಂಡ್ ಟೂಲ್ ಏನು ಅನಲೈಸ್ ಮಾಡುತ್ತೆ ಅಂದರೆ ಇದರಲ್ಲಿ ಕೆಲವೊಂದು ಪ್ರೋಟೀನ್ ಸ್ಟ್ರಕ್ಚರ್ಗಳಿರುತ್ತೆ. ಅಂದರೆ ಈಗ ಇದು ರೌಂಡ್ ಶೇಪಲ್ಲಿ ಇದೆ ಅಂತಂದರೆ ಕೆಲವಷ್ಟು ಪ್ರೋಟೀನ್ಗಳ ಒಂದು ಸೀಕ್ವೆನ್ಸ್ ಇರುತ್ತೆ. ಇಲ್ಲಿ ಆ ಒಂದು ಪ್ರೋಟೀನ್ ನಿರ್ಮಾಣ ಆಗೋದಕ್ಕೆ ಒಂದು ಸೀಕ್ವೆನ್ಸನ್ನು ಫಾಲೋ ಮಾಡಿರ್ತದೆ. ಸೊ ಈ ಒಂದು ಸೀಕ್ವೆನ್ಸನ್ನು ಅನಲೈಸ್ ಮಾಡುತ್ತೆ. ತದನಂತರ ಇದು ನೆಕ್ಸ್ಟ್ ಸ್ಟೇಜಲ್ಲಿ ಯಾವ ಒಂದು ಶೇಪನ್ನು ತಗೊಳ್ಳುತ್ತೆ ಅಂತ ಇದು ಪ್ರೆಡಿಕ್ಟ್ ಮಾಡುತ್ತೆ. ಓಕೆನಾ, ಅಂದರೆ ಫಾರ್ ಎಕ್ಸಾಂಪಲ್ ಈಗ ಇದು ನೆಕ್ಸ್ಟು ಓವೆಲ್ ಶೇಪ್ಗೆ ಅಥವಾ ಈ ಥರ ಒಂದು ಉದ್ದ ಆಗಿರುವಂಥ ಶೇಪ್ಗೆ ಹೋಗ್ತಾ ಇದೆ ಅಂತಂದರೆ ಇದನ್ನು ಅಂದರೆ ಈ ಒಂದು ಪ್ರೋಟೀನ್ಸ್ ಇದರೊಳಗಡೆ ಇರೋ ಸೀಕ್ವೆನ್ಸ್ ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಅನ್ನುವಂಥದ್ದನ್ನ ಈ ಡೈಸೋಬ್ಯಾಂಡ್ ಟೂಲ್ ಅನಲೈಸ್ ಮಾಡ್ಬೋದು. ಓಕೆನಾ, ಇದು ಇನ್ನೊಂದು ಪಾಯಿಂಟ್ ಇದರಲ್ಲಿ. ತದನಂತರ ಏನು ಅಂತಂದರೆ ಇದು ಯಾವ ಒಂದು ಬೈಂಡಿಂಗ್ ಪಾರ್ಟ್ನರ್ಗೆ ನೆಕ್ಸ್ಟು ಯಾವ ಒಂದು ಇದಕ್ಕೆ ಬೈಂಡ್ ಆಗುತ್ತೆ ಅನ್ನುವಂಥದ್ರ ಕುರಿತಾಗಿ ಕೂಡ ಈ ಒಂದು ಡೈಸೋಬ್ಯಾಂಡ್ ಟೂಲು ಏನಂತೀವಿ ಇನ್ಫಾರ್ಮೇಷನನ್ನು ನೀಡ್ಬೋದು. ಆ್ಯಂಡ್ ಇಟ್ ಈಸ್ ಅ ಓಪನ್ ಸೋರ್ಸ್ ಟೂಲ್, ಅಂದರೆ ಯಾರು ಬೇಕಾದ್ರೂ ಈ ಒಂದು ಟೂಲನ್ನು ಬಳಸ್ಬೋದು ಅನ್ನುವಂಥದ್ದು. ಸೊ ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಮಗೆ IDP ಬಗ್ಗೆ ಆಯಿತು. ಓಕೆನಾ, ಈಗ ನಾವು ಏನೇನು ನೋಡಿದ್ವಿ, ಪ್ರೋಟೀನ್ ಅಂದರೆ ಏನು ನೋಡಿದ್ವಿ, IDPಗಳಂದರೆ ಏನು ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ, ಡೈಸೋಬ್ಯಾಂಡ್ ಟೂಲ್ ಬಗ್ಗೆ ನೋಡಿದ್ವಿ. ಇಷ್ಟು ನಮಗೆ ಏನಾಯಿತು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನಾವು ನೋಡಿದ್ದೀವಿ. ಈಗ ನಾವೇನು ನೋಡ್ತೀವಿ ಅಂದರೆ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ತೀವಿ. ಅಂದರೆ ಯಾಕೆ ಈ ರೀತಿಯಾದ ಒಂದು ಏನಂತೀವಿ ಸಂಶೋಧನೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು. ಫಸ್ಟ್ ನಾವು ಸೈಂಟಿಫಿಕಲಿ ನೋಡಿದಾಗ ಯಾಕೆ ಇದು ಸೈಂಟಿಫಿಕ್ ಇಂಪಾರ್ಟೆನ್ಸ್ ಏನು ಇದಕ್ಕೆ ಅಂತಂದರೆ, ಒಂದು ಕೋಶ ಸಂವಹನವನ್ನು ಕಂಟೆಕ್ಸ್ಟ್ ಬೇಸ್ಡ್ ಆಗಿ ಅರ್ಥ ಮಾಡಿಕೊಳ್ಳಲು ಇದು ನೆರವು ಮಾಡುತ್ತೆ ಅನ್ನುವಂಥದ್ದು ಅಥವಾ ನೆರವಾಗುತ್ತೆ ಅನ್ನುವಂಥದ್ದು. ಅಂದರೆ ಈ ಏನು ಪ್ರೋಟೀನ್ ಸಿಂಥಸಿಸ್ ಏನಿದೆ ಅಥವಾ ಪ್ರೋಟೀನ್ ರಿಯಾಕ್ಷನ್ಸ್ಗಳು ಏನಿರುತ್ತೆ ಇದನ್ನು ಆ ಒಂದು ಕಂಟೆಕ್ಸ್ಟಲ್ಲಿ ನೋಡಿದಾಗ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಅಂದರೆ ಬೇಸ್ಡ್ ಆನ್ ಕಂಟೆಕ್ಸ್ಟ್ ಪ್ರತಿಯೊಂದು ಕಂಟೆಕ್ಸ್ಟಲ್ಲಿ ಯಾಕೆ ಇದು ಈ ರೀತಿಯಾಗಿ ಚೇಂಜ್ ಆಗ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಒಂದು.
ತದನಂತರ ಪ್ರೋಟೀನ್ ಇಂಟರಾಕ್ಷನ್ ಏನಿದೆ ಇದರ ಒಂದು ನಿಖರವಾದ ಮ್ಯಾಪಿಂಗನ್ನು ಮಾಡ್ಬೋದು. ಯಾವ ರೀತಿಯಾಗಿ ಯಾವ ಪ್ರೋಟೀನ್ ಜೊತೆ ಇದು ರಿಯಾಕ್ಟ್ ಆಗುತ್ತೆ ಅನ್ನುವಂಥದ್ದು ಒಂದು ಇಂಟರಾಕ್ಷನ್ ಏನಿದೆ, ಪ್ರೋಟೀನ್ಗಳ ಮಧ್ಯೆ ಆಗುವಂಥ ಇಂಟರಾಕ್ಷನ್ಗಳನ್ನು ಮ್ಯಾಪ್ ಮಾಡೋದಕ್ಕೆ ಇದು ಯೂಸ್ಫುಲ್ ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ವಿತ್ ರೆಸ್ಪೆಕ್ಟ್ ಟು ಪಬ್ಲಿಕ್ ಹೆಲ್ತ್ ಮತ್ತು ಮೆಡಿಸಿನ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಿದಾಗ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಒಂದು ಇದನ್ನು ಕ್ಯಾನ್ಸರ್ ರೋಗಿಗಳಿಗೆ ಇಲ್ಲಾಂದರೆ ನ್ಯೂರೋ ಡಿಜೆನರೇಟಿವ್ ರೋಗಗಳು ಏನಿರ್ತವೆ ಅಂತಹ ಒಂದು ರೋಗಗಳಿಗೆ ಟಾರ್ಗೆಟ್ ಸ್ಪೆಸಿಫಿಕ್ ಡ್ರಗ್ಗಳನ್ನು ನಾವು ಡಿಸೈನ್ ಮಾಡ್ಬೋದು ಅಥವಾ ನಿರ್ಮಿಸ್ಬೋದಾಗುತ್ತೆ. ಯಾವುದರಿಂದ? ಈ ಒಂದು ಡೈಸೋಬ್ಯಾಂಡ್ ಟೂಲಿಂದ. ನಂತರ ಮೂರನೇದಾಗಿ ನೋಡಿದಾಗ ಇಲ್ಲಿ ನಾವೇನು ಅರ್ಥ ಮಾಡ್ಕೋತೀವಿ ಅಂತಂದರೆ, AI ಮತ್ತು ಬಯೋಟೆಕ್ನಾಲಜಿ ಯಾವ ರೀತಿಯಾಗಿ ಹೊಂದಾಣಿಕೆಯನ್ನು ಹೊಂದಾಣಿಕೆ ಆಗ್ತಾ ಇದೆ ಇವೆರಡರ ಮಧ್ಯೆ ಅನ್ನೋದನ್ನು. ಅಂದರೆ ಈಗ ಸೀಕ್ವೆನ್ಸ್ ಬೇಸ್ ಪ್ರೆಡಿಕ್ಷನ್ ಏನಿದೆ ಇದರ ಒಂದು ವೆಚ್ಚ ಏನಾಗುತ್ತೆ, ಇದಕ್ಕೆ ಆಗುವಂಥ ವೆಚ್ಚ ಕಡಿಮೆ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ಒಂದು ಕಾಸ್ಟ್ ಎಫೆಕ್ಟಿವ್ ಆಗಿರುವಂಥ ಒಂದು ಮೆಥಡ್ ಸಿಗುತ್ತೆ ನಮಗೆ. ಕರೆಕ್ಟಾಗಿ ಕಾಸ್ಟ್ ಎಫೆಕ್ಟಿವ್ ಆಗಿದೆ ಅಂತಂದಾಗ ಏನಾಗುತ್ತೆ, ಹೆಚ್ಚಿನ ಜನರು ಅದನ್ನು ಬಳಸ್ಬೋದು, ಹೆಚ್ಚಿನದಾಗಿ ನಾವು ಒಂದು ರೋಗಗಳನ್ನು ನಿವಾರಿಸೋದಕ್ಕೆ ಸಾಧ್ಯ ಆಗುತ್ತೆ. ಒಂದಾಯಿತು. ಎರಡನೇದಾಗಿ ಬಂದಾಗ ಕಂಪ್ಯೂಟೇಷನಲ್ ಬಯಾಲಜಿ ಏನಿದೆ ಇದಕ್ಕೆ ಬಲವರ್ಧನೆಯನ್ನು ನೀಡಿದಂತೆ ಆಗುತ್ತೆ ಅನ್ನುವಂಥದ್ದು. ಮತ್ತು ನಾಲ್ಕನೇದಾಗಿ ನೋಡಿದಾಗ ಭಾರತಕ್ಕೆ ಓವರಾಲ್ ಇಂಡಿಯಾಗೆ ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಒಂದು ಇಂಡಿಜಿನಸ್ AI ರಿಸರ್ಚ್ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡ್ದಂಗೆ. ಇಂಡಿಜಿನಸ್ AI ರಿಸರ್ಚ್ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡಿದ್ದೀವಿ. ಏನು ನಮ್ಮ ಮೇಕ್ ಇನ್ ಇಂಡಿಯಾ ಇರ್ಬೋದು, ಆತ್ಮನಿರ್ಭರ್ ಭಾರತ್ ಇರ್ಬೋದು, ಇವುಗಳಿಗೆ ಬೂಸ್ಟ್ ಸಿಕ್ಕಂಗೆ ಆಗುತ್ತೆ. ಸೊ ಆದ್ದರಿಂದ ತದನಂತರ ಏನು, ಗ್ಲೋಬಲ್ ಬಯೋ ಇನ್ಫಾರ್ಮೆಟಿಕ್ಸಲ್ಲಿ ಭಾರತ ಲೀಡರ್ಶಿಪ್ಪನ್ನು ಅಥವಾ ಭಾರತ ನಾಯಕತ್ವವನ್ನು ಸಾಧಿಸಲು ಇದು ಹೆಲ್ಪ್ ಮಾಡುತ್ತೆ. ಈ ರೀತಿಯಾದ ಒಂದು ಇನ್ನೋವೇಷನ್ಸ್ಗಳು ಅಥವಾ ಈ ರೀತಿಯಾದ ಒಂದು ಡಿಸ್ಕವರಿಗಳು ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್. ಈಗ ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಮನ್ರೇಗಾ ಹೆಸರು ಸ್ವರೂಪ ಬದಲಾವಣೆಯ ಚರ್ಚೆಗಾಗಿ 1 ವಾರ ವಿಧಾನಮಂಡಲ ಕಲಾಪ, 22ರಿಂದ ವಿಶೇಷ ಅಧಿವೇಶನ ನಿಗದಿ. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ನಮಗೆಲ್ಲ ಗೊತ್ತಿರೋ ಹಾಗೇನೆ ಮನ್ರೇಗಾ ಬಿಲ್ ಅಥವಾ ಮನ್ರೇಗಾ ಆ್ಯಕ್ಟ್ ಏನಿದೆ ಅದನ್ನು ಚೇಂಜ್ ಮಾಡಿದೆ ಕೇಂದ್ರ ಸರ್ಕಾರ. ಸೊ ಅದರ ಕುರಿತಾಗಿ ಅಂದರೆ ಅದರ ಹೆಸರಿರ್ಬೋದು, ಅದರ ಸ್ವರೂಪ ಇರ್ಬೋದು, ಏನು ಬದಲಾವಣೆ ಆಗಿದೆ ಅದರ ಕುರಿತಾಗಿ ಚರ್ಚೆ ಮಾಡೋದಕ್ಕೆ 1 ವಾರ ವಿಧಾನಮಂಡಲದಲ್ಲಿ ಕಲಾಪವನ್ನು ನಿಗದಿಪಡಿಸಿದ್ದಾರೆ. ಆ್ಯಂಡ್ ವಿಶೇಷ ಅಧಿವೇಶನದಲ್ಲಿ ಈ ಒಂದು ಕಲಾಪವನ್ನು ನಿಗದಿಪಡಿಸಿರೋದು ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ, Jan 22 ಇದು ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಷ್ಟು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಈಗಾಗಲೇ ನಮಗೆ ಆ್ಯಕ್ಚುಲಿ ಮನ್ರೇಗಾ ಇಶ್ಯೂ ಏನು ಅನ್ನೋದನ್ನು ನಾವು ಹಿಂದಿನ ಒಂದು ವಿಡಿಯೋಗಳಲ್ಲಿ ಕವರ್ ಮಾಡಿರುವಂಥ ಕಾರಣ ಈಗ ನಾವು ಬರೀ ಈ ಸ್ಪೆಷಲ್ ಸೆಷನ್ ಬಗ್ಗೆ ಮಾತ್ರನೇ ಮಾತಾಡ್ತೀವಿ. ಯಾಕೆಂದರೆ ಇದು ನಮಗೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಈ ಸ್ಪೆಷಲ್ ಸೆಷನ್. ಸೊ ಮೊದಲಿಗೆ ಈ ಒಂದು ವಿಶೇಷ ಅಧಿವೇಶನ ಅಂದರೆ ಏನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯೂಶಲ್ ಆಗಿ ಎಷ್ಟು ಒಂದು ಸೆಷನ್ಗಳಿರುತ್ತೆ, 3 ಸೆಷನನ್ನು ನಾವು ನೋಡ್ತೀವಿ. ಕರೆಕ್ಟಾ? ಒಂದು ಮಾನ್ಸೂನ್ ಸೆಷನ್, ಒಂದು ವಿಂಟರ್ ಸೆಷನ್, ಇನ್ನೊಂದು ಬಜೆಟ್ ಸೆಷನ್. ಸೊ 3 ಸೆಷನ್ಗಳನ್ನು ನಾವು ನೋಡುವಂಥದ್ದು. ಈ 3 ಸೆಷನ್ಗಳನ್ನು ಬಿಟ್ಟು ಏನಾದರೂ ಎಕ್ಸ್ಟ್ರಾ ಒಂದು ಸೆಷನನ್ನು ಆ್ಯಡ್ ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ನಾವು ಸ್ಪೆಷಲ್ ಸೆಷನ್ ಅಥವಾ ವಿಶೇಷ ಅಧಿವೇಶನ ಅಂತ ನಾವು ಕರಿತೀವಿ. ಮತ್ತು ಈ ರೀತಿಯಾದ ಒಂದು ಸ್ಪೆಷಲ್ ಸೆಷನ್ ಅಥವಾ ವಿಶೇಷ ಅಧಿವೇಶನವನ್ನು ಯಾರು ಕರೀತಾರೆ ಅಂತಂದರೆ ಗವರ್ನರ್ ಅವರು ಕರೆಯುವಂಥದ್ದು. ಇದನ್ನು ಯಾರು ಕರೀತಾರೆ? ಗವರ್ನರ್. ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಗವರ್ನರ್ ತಮ್ಮ ಸ್ವಇಚ್ಛೆಯಿಂದ ಕರೀತಾರಾ? ಇಲ್ಲ. ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನಾದರೂ ಅವ್ರಿಗೆ ಅಡ್ವೈಸ್ ಮಾಡಿದ್ರೆ ಮಾತ್ರನೇ ಈ ಒಂದು ಸ್ಪೆಷಲ್ ಸೆಷನನ್ನು ಕರೀತಾರೆ. ಅಂದರೆ ಮಂತ್ರಿಮಂಡಲದ ಒಂದು ಸಲಹೆಯ ಮೇರೆಗೆ ಈ ರೀತಿಯಾದ ಒಂದು ವಿಶೇಷ ಅಧಿವೇಶನವನ್ನು ಗವರ್ನರ್ ಅವರು ಅಥವಾ ರಾಜ್ಯಪಾಲರು ಕರಿಬೋದಾಗುತ್ತೆ. ಇದು ನಮಗೆ ಫಸ್ಟ್ ಪಾಯಿಂಟ್ ಇಂಪಾರ್ಟೆಂಟ್ ಆಗೋದು. ನೆಕ್ಸ್ಟು ಇನ್ನು ನಾವು ಆರ್ಟಿಕಲ್ 174 ನೋಡಿದ್ರೆ ಏನು ಹೇಳುತ್ತೆ ಆರ್ಟಿಕಲ್ 174? ರಾಜ್ಯ ವಿಧಾನಮಂಡಲದ ಅಧಿವೇಶನ ವರ್ಷಕ್ಕೆ ಕನಿಷ್ಠವಾಗಿ 2ರಿಂದ 3 ಬಾರಿ ನಡಿಬೇಕು. ಆ್ಯಂಡ್ 2 ಅಧಿವೇಶನಗಳ ನಡುವೆ 6 ತಿಂಗಳಿಗಿಂತ ಹೆಚ್ಚಿನದಾಗಿ ಅಂತರ ಇರಬಾರ್ದು ಅಂತ ಹೇಳ್ತಾರೆ. ಓಕೆನಾ? ಸೊ 174 ಏನು ಹೇಳುತ್ತೆ, 2 to 3 ಸೆಷನ್ಸನ್ನು ನಡೆಸಬೇಕು. ಆ್ಯಂಡ್ 1 ಸೆಷನಿಂದ 1 ಸೆಷನ್ ಮಧ್ಯೆ 6 ತಿಂಗಳಿಗಿಂತ ಹೆಚ್ಚಿನದಾಗಿ ಗ್ಯಾಪ್ ಇರಬಾರ್ದು ಅಂತ ಹೇಳುತ್ತೆ. ಆಲ್ಸೋ ಈ 174 ಏನಿದೆ ಇದು ಗವರ್ನರ್ಗೆ ಪವರನ್ನು ನೀಡುವಂಥದ್ದು. ಯಾರಿಗೆ ಕೊಡುತ್ತೆ ಪವರ್? ಅದು ಗವರ್ನರ್ಗೆ ಪವರ್ ಕೊಡುತ್ತೆ. ಏನಂತ? ಗವರ್ನರ್ ಕ್ಯಾನ್ ಸಮನ್ ಹೌಸಸ್ ಟು ಮೀಟ್ ಅಟ್ ಟೈಮ್ಸ್ ಹ್ಯಾಸ್ ಹಿ ಡೀಮ್ಸ್ ಫಿಟ್, ಬಟ್ 6 ಮಂತ್ಸ್ಗಿಂತ ಹೆಚ್ಚಿನದಾಗಿ ಆ ಒಂದು ಗ್ಯಾಪ್ ಇರಬಾರ್ದು ಅನ್ನುವಂಥದ್ದು. ಓಕೆನಾ? ಇದು 174 ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸ್ಪೆಷಲ್ ಸೆಷನ್ ಅಂದರೆ ಏನು ಗೊತ್ತಾಯಿತು, ಆರ್ಟಿಕಲ್ 174 ಬಗ್ಗೆ ಗೊತ್ತಾಯಿತು, ಯಾರು ಕರೀತಾರೆ ಅನ್ನೋದನ್ನು ಗೊತ್ತಾಯಿತು. ಈಗ ಇದರ ಒಂದು ಪ್ರಕ್ರಿಯೆ ಹೇಗೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಏನು ಪ್ರಕ್ರಿಯೆ ಅಂತ ಅಂದರೆ ಹೇಗೆ ಇದನ್ನು ಯಾವ ರೀತಿಯಾಗಿ ಅವರು ಕರಿಬೇಕು, ಈ ರೀತಿಯಾದ ಒಂದು ಸ್ಪೆಷಲ್ ಸೆಷನನ್ನು ಹೇಗೆ ಕರೀತಾರೆ ಅಂತ. ಮೊದಲಿಗೆ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಏನು ಮಂತ್ರಿಮಂಡಲ ಏನಿರ್ತಾರೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಿರ್ತಾರೆ, ಇವರು ಡಿಸೈಡ್ ಮಾಡ್ತಾರೆ. ನಾವು
ಇಲ್ಲಿ ಕರಿಬೇಕು, ಅಂದರೆ ಈ ಒಂದು ಏನು ವಿಶೇಷ ಅಧಿವೇಶನ ಇದೆ ಇದನ್ನು ನಾವು ಕರಿಬೇಕು ಅಂತ. ಆಮೇಲೆ ಅವರು ರಾಜ್ಯಪಾಲರಿಗೆ ಅಥವಾ ಗವರ್ನರ್ಗೆ ತಮ್ಮ ಒಂದು ಮನವಿಯನ್ನು ಸಲ್ಲಿಸ್ತಾರೆ ಅಥವಾ ಒಂದು ಸಲಹೆಯನ್ನು ನೀಡ್ತಾರೆ, ಅಡ್ವೈಸನ್ನು ಇಲ್ಲಿ ಕೊಡ್ತಾರೆ, ನೀವು ಈ ರೀತಿಯಾಗಿ ವಿಶೇಷ ಅಧಿವೇಶನವನ್ನು ಕರಿಬೇಕು ಅಂತ. ತದನಂತರ ಏನು ಮಾಡ್ತಾರೆ, ಗವರ್ನರ್ ಅವರು ಅಧಿವೇಶನದ ದಿನಾಂಕವನ್ನು ಅನೌನ್ಸ್ ಮಾಡ್ತಾರೆ, ಡೇಟನ್ನು ಅನೌನ್ಸ್ ಮಾಡ್ತಾರೆ ಈ ರೀತಿಯಾಗಿ ಅಂತ. ಅದಾದಮೇಲೆ ಡೇಟ್ ಅನೌನ್ಸ್ ಮಾಡಿದ್ಮೇಲೆ ಆ ಒಂದು ಡೇಟಲ್ಲಿ ಏನು ಅದರ ಒಂದು ಅಜೆಂಡಾ ಏನು, ಈ ಸ್ಪೆಷಲ್ ಸೆಷನ್ನ ಅಜೆಂಡಾ ಏನು ಅಂತ ಕೂಡ ಅಲ್ಲಿ ನಿಗದಿಪಡಿಸ್ತಾರೆ. ಓಕೆನಾ. ಇದಾದಮೇಲೆ ಆ ಒಂದು ಸ್ಪೆಷಲ್ ಸೆಷನ್ ನಡೆಯುತ್ತೆ. ಅಂದರೆ ಅಲ್ಲಿ ಚರ್ಚೆ ಇರ್ಬೋದು, ಏನು ನಿರ್ಣಯಗಳನ್ನು ತಗೊಳ್ಳೋದು, ಪ್ರಸ್ತಾವನೆಯನ್ನು ಇದೆಲ್ಲ ನಡೆಯುತ್ತೆ. ಅಂದರೆ ವಿಶೇಷ ಅಧಿವೇಶನದಲ್ಲಿ ಏನೇನು ಆಗ್ಬೋದು ಅಂತಂದರೆ, ಆ ಒಂದು ಏನು ಅಜೆಂಡಾ ಇರುತ್ತೆ ಅಜೆಂಡಾ ಬಗ್ಗೆ ಡಿಸ್ಕಷನನ್ನು ಮಾಡ್ತಾರೆ, ಚರ್ಚೆಯನ್ನು ಮಾಡಿ ಒಂದು ರಿಸಲ್ಟ್ ಅಥವಾ ಒಂದು ನಿರ್ಣಯಕ್ಕೆ ಅಲ್ಲಿ ಬರ್ತಾರೆ. ತದನಂತರ ಒಂದು ಪ್ರಸ್ತಾವನೆಯನ್ನು, ಒಂದು ರೆಸಲ್ಯೂಷನನ್ನು ಅಲ್ಲಿ ಪಾಸ್ ಮಾಡ್ತಾರೆ. ಸೊ ಇದಿಷ್ಟು ನಮಗೆ ವಿಶೇಷ ಅಧಿವೇಶನದಲ್ಲಿ ನಡೆಯುವಂಥದ್ದು. ಅರ್ಥ ಆಗಿದೆ ಅಲ್ವಾ? ಸೊ ಇಷ್ಟು ನಮಗೆ ವಿತ್ ರೆಸ್ಪೆಕ್ಟ್ ಟು ಸ್ಪೆಷಲ್ ಸೆಷನ್ ಯಾವ ರೀತಿಯಾಗಿ ನಡೆಯುತ್ತೆ, ಯಾರು ಕರೀತಾರೆ, ಇದೆಲ್ಲ ನಮಗೆ ಇಂಪಾರ್ಟೆಂಟ್ ಆಗುವಂಥದ್ದು. ಸೊ ಇಷ್ಟು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಖಗೋಳ ಭೂಗೋಳ ಬೆಸೆದ ಶ್ರೀನಿವಾಸ. ಸೊ ಈ ಒಂದು ಆರ್ಟಿಕಲಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಭಾರತೀಯ ಮೂಲದ ಖಗೋಳ ವಿಜ್ಞಾನಿ ಶ್ರೀನಿವಾಸ ಕುಲಕರ್ಣಿ ಏನಿದ್ದಾರೆ ಅವರಿಗೆ 2026 ರಾಯಲ್ ಆಸ್ಟ್ರೋನಾಮಿಕಲ್ ಸೊಸೈಟಿ ನೀಡುವಂತಹ ಗೋಲ್ಡ್ ಮೆಡಲ್ ಪ್ರಶಸ್ತಿ ದೊರೆತಿದೆ, ಅಥವಾ ಒಂದು ಗೋಲ್ಡ್ ಮೆಡಲ್ ದೊರೆತಿರುವಂಥ ಕಾರಣ ಈ ಒಂದು ವಿಷಯ ಏನಿದೆ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈಗಾಗಲೇ ನಾನು ಮಾತಾಡೋ ಥರ ಶ್ರೀನಿವಾಸ್ ಕುಲಕರ್ಣಿ ಅವ್ರ ಬಗ್ಗೆ ನಮಗೆ ಗೊತ್ತಿರಬೇಕು. ತದನಂತರ ರಾಯಲ್ ಆಸ್ಟ್ರಾನಮಿಕಲ್ ಸೊಸೈಟಿ ನೀಡುವಂಥ ಈ ಗೋಲ್ಡ್ ಮೆಡಲ್ ಏನು ಅನ್ನೋದು ತಿಳಿದಿರಬೇಕು. ತದನಂತರ ಇಲ್ಲಿ ಅವರು ಏನು ಹೇಳಿದ್ದಾರೆ ಅಂತಲೇ, ಇವರು ಕಳೆದ 2024ರಲ್ಲಿ ಇವರಿಗೆ ಶಾ ಪ್ರೈಸ್ ಕೂಡ ಬಂದಿದೆ. ಓಕೆನಾ, ಶಾ ಪ್ರಶಸ್ತಿ ಕೂಡ ಬಂದಿರುವಂಥ ಕಾರಣ ಆ ಒಂದು ಶಾ ಪ್ರೈಸ್ ಬಗ್ಗೆ ಕೂಡ ನಾವು ನೋಡ್ತೀವಿ. ಓಕೆನಾ, ಇದಿಷ್ಟು ಏನಕ್ಕೆ ಇದು ನ್ಯೂಸಲ್ಲಿದೆ ಅನ್ನೋದು ನಮಗೆ ಈಗ ಗೊತ್ತಾಯಿತು. ಈಗ ಮೊದಲಿಗೆ ನಾವು ಶ್ರೀನಿವಾಸ ಕುಲಕರ್ಣಿ ಅವರು ಯಾರು ಅನ್ನೋದು ನೋಡಬೇಕಾಗತ್ತೆ. ಶ್ರೀನಿವಾಸ ಕುಲಕರ್ಣಿ ಅವರು ಏನಿದ್ದಾರೆ, ಇವರು ಭಾರತೀಯ ಮೂಲದ ಖಗೋಳ ಭೌತಶಾಸ್ತ್ರಜ್ಞರಾಗಿದ್ದಾರೆ. ಅಂದರೆ ಹಿ ಈಸ್ ಅ ಆಸ್ಟ್ರೋಫಿಸಿಸಿಸ್ಟ್. ಭಾರತೀಯ ಮೂಲವಾದ ಒಬ್ಬರು ಇಂಡಿಯನ್ ಅಮೇರಿಕನ್ ಆಸ್ಟ್ರೋಫಿಸಿಸ್ಟ್ ಆಗಿದ್ದಾರೆ. ಈಗ ಸದ್ಯಕ್ಕೆ ಅವರು ಇರುವಂಥದ್ದು ಅಮೇರಿಕಾದ ಕ್ಯಾಲ್ಟೆಕ್ ಯೂನಿವರ್ಸಿಟಿ ಏನಿದೆ, ಕ್ಯಾಲ್ಟೆಕ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಏನಿದೆ, ಅಲ್ಲಿ ಅವರು ಪ್ರಾಧ್ಯಾಪಕರಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಓಕೆನಾ. ಆ್ಯಂಡ್ ಇವರು ಶ್ರೀನಿವಾಸ ಕುಲಕರ್ಣಿ ಅವರು ಏನಿದ್ದಾರೆ ನಮ್ಮ ಸುಧಾಮೂರ್ತಿಯವರ ಬ್ರದರ್ ಕೂಡ ಹೌದು. ಅಷ್ಟೇ ಅಲ್ಲದೆ ಇವರನ್ನ ಟ್ರಾನ್ಸಿಯೆಂಟ್ ಆಸ್ಟ್ರಾನಮಿ ಏನಿದೆ, ಟ್ರಾನ್ಸಿಯೆಂಟ್ ಆಸ್ಟ್ರಾನಮಿ ಅನ್ನುವಂಥ ಒಂದು ಕ್ಷೇತ್ರ ಏನಿದೆ, ಆ ಕ್ಷೇತ್ರದ ಪಿತಾಮಹರಲ್ಲಿ ಒಬ್ಬರು, ಅಂದರೆ ಒನ್ ಆಫ್ ದ ಫಾದರ್ಸ್ ಆಫ್ ಟ್ರಾನ್ಸಿಯೆಂಟ್ ಆಸ್ಟ್ರಾನಮಿ ಅನ್ನೋದು ಕೂಡ ನಮಗೆ ತಿಳಿದಿರಬೇಕು. ಏನು ಈ ಟ್ರಾನ್ಸಿಯೆಂಟ್ ಆಸ್ಟ್ರಾನಮಿ ಅಂದರೆ ಏನು ಅಂತಂದರೆ, ಈ ಟ್ರಾನ್ಸಿಯೆಂಟ್ ಆಬ್ಜೆಕ್ಟ್ಸ್ಗಳನ್ನು ಕುರಿತು ಸ್ಟಡಿ ಯಾರು ಮಾಡ್ತಾರೆ ಅವರ ಆ ಒಂದು ಏನಂತೀವಿ ಕ್ಷೇತ್ರವನ್ನು ನಾವು ಟ್ರಾನ್ಸಿಯೆಂಟ್ ಆಸ್ಟ್ರಾನಮಿ ಅಂತ ಕರಿತೀವಿ. ಸೊ ಹಾಗಾದರೆ ಟ್ರಾನ್ಸಿಯೆಂಟ್ ಆಬ್ಜೆಕ್ಟ್ಸ್ ಅಂದರೆ ಏನು? ಟ್ರಾನ್ಸಿಯೆಂಟ್ ಆಬ್ಜೆಕ್ಟ್ಸ್ ಅಂದರೆ ಕೆಲವೇ ಕ್ಷಣ ಇರ್ಬೋದು, ಇಲ್ಲ ದಿನ ಅಥವಾ ವಾರಗಳ ಕಾಲ ಇದು ಕಾಣಿಸ್ಕೊಳ್ಳುತ್ತೆ. ಓಕೆನಾ. ಅಂದರೆ ಇಟ್ ಈಸ್ ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್ಗೆ ಕಾಣಿಸ್ಕೊಳ್ಳುವಂತಹ ಒಂದು ಆಬ್ಜೆಕ್ಟ್ಸ್ಗಳು ಏನಿರ್ತವೆ ಅಂತಹ ಒಂದು ಆಬ್ಜೆಕ್ಟ್ಗಳನ್ನು ನಾವು ಟ್ರಾನ್ಸಿಯೆಂಟ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಯಾವ ರೀತಿಯಾದ ಒಂದು ಆಬ್ಜೆಕ್ಟ್ಸ್ ಅಂದರೆ ಎಕ್ಸಾಂಪಲ್ ಬಂದು ಸೂಪರ್ನೋವಾ ಇರ್ಬೋದು, ಸೂಪರ್ನೋವಾ, ನ್ಯೂಟ್ರಾನ್ ಸ್ಟಾರ್ಗಳಿರ್ಬೋದು, ಇಲ್ಲ ಗಾಮಾ ರೇ ಬರ್ಸ್ಟ್ಗಳಂತ ಏನು ಕರಿತೀವಿ, ಗಾಮಾ ರೇ ಬರ್ಸ್ಟ್ಸ್ ಅಂತ, ಇವುಗಳೆಲ್ಲನೂ ನಾವು ಟ್ರಾನ್ಸಿಯೆಂಟ್ ಆಬ್ಜೆಕ್ಟ್ಸ್ ಅಂತ ಕರಿಬೋದಾಗುತ್ತೆ. ಓಕೆನಾ. ಇದಿಷ್ಟು ವಿತ್ ರೆಸ್ಪೆಕ್ಟ್ ಟು ಟ್ರಾನ್ಸಿಯೆಂಟ್ ಆಸ್ಟ್ರಾನಮಿ ಮತ್ತು ಟ್ರಾನ್ಸಿಯೆಂಟ್ ಆಬ್ಜೆಕ್ಟ್ಸ್ ಆಯಿತು. ಈಗ ಈ ಶ್ರೀನಿವಾಸ ಕುಲಕರ್ಣಿ ಅವರ ಪ್ರಮುಖ ಕೊಡುಗೆಗಳೇನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅವರು ಎಲ್ಲೆಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ, ಯಾವ್ಯಾವ ಕ್ಷೇತ್ರಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅಂತಾರೆ. ಒಂದು ಸೂಪರ್ನೋವಾ ಫಿಸಿಕ್ಸಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ತದನಂತರ ನ್ಯೂಟ್ರಾನ್ ಸ್ಟಾರ್ ಮತ್ತು ಪಲ್ಸಾರ್ಸ್ಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ತದನಂತರ ಫಾಸ್ಟ್ ರೇಡಿಯೋ ಬರ್ಸ್ಗಳೇನಿದೆ ಇವುಗಳಲ್ಲಿ ಕೂಡ ಇವರು ಕಾರ್ಯನಿರ್ವಹಿಸಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ನಾನು ಇವಾಗ ಸೂಪರ್ನೋವಾ ಬಗ್ಗೆ ಮಾತಾಡಿದೆ, ಇಲ್ಲಿ ನ್ಯೂಟ್ರಾನ್ ಸ್ಟಾರ್ ಬಗ್ಗೆ ಮಾತಾಡಿದೆ, ಗಾಮಾ ರೇ ಬರ್ಸ್ಟ್ ಬಗ್ಗೆ ಮಾತಾಡಿದೆ, ತದನಂತರ ಇಲ್ಲಿ ಫಾಸ್ಟ್ ರೇಡಿಯೋ ಬರ್ಸ್ಟ್ ಬಗ್ಗೆ ಮಾತಾಡಿದೆ. ಸೊ ನೀವೇನು ಮಾಡಬೇಕು ಅಂತಾರೆ, ನೀವು ಸ್ಟ್ಯಾಟಿಕ್ ಪಾರ್ಟನ್ನು ಓದುವಾಗ ಈ ಎಲ್ಲ ಒಂದು ಟರ್ಮ್ಸ್ ಏನಿದೆ ಈ ಟರ್ಮ್ಸ್ಗಳನ್ನು ರಿವೈಸ್ ಮಾಡ್ಕೊಳ್ಳಿ. ಓಕೆನಾ. ಬಿಕಾಸ್ ಪ್ರಿಲಿಮ್ಸಲ್ಲಿ ಡೈರೆಕ್ಟಾಗಿ ಕ್ವೆಶನ್ಸನ್ನು ನಾವು ನೋಡಿದ್ವಿ. ಫಾಸ್ಟ್ ರೇಡಿಯೋ ಬರ್ಸ್ ಬಗ್ಗೆ ನೋಡಿದ್ದೀವಿ, ಗಾಮಾ ರೇ ಬಗ್ಗೆ ನೋಡಿದ್ದೀವಿ, ಗ್ರಾವಿಟೇಷನಲ್ ಲೆನ್ಸಿಂಗ್ ಬಗ್ಗೆ ನೋಡಿದ್ದೀವಿ. ಸೊ ಈ ರೀತಿಯಾಗಿರುವಂಥ ಕಾರಣ ಈ ಟರ್ಮಿನಾಲಜೀಸ್ಗಳು ಏನಿದೆ, ಸೂಪರ್ನೋವಾ ಇರ್ಬೋದು, ನ್ಯೂಟ್ರಾನ್ ಸ್ಟಾರ್ ಇರ್ಬೋದು, ಇವುಗಳ ಬಗ್ಗೆ ನಿಮಗೆ ಮಾಹಿತಿ ಇರಬೇಕಾಗುತ್ತೆ. ಇದೆಲ್ಲ ಸ್ಟ್ಯಾಟಿಕ್ ಪಾರ್ಟಲ್ಲಿ ನೀವು ರಿವೈಸ್ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಇವಾಗ ನಾವು ಏನು ನೋಡ್ತೀವಿ ಅಂದರೆ ರಾಯಲ್ ಆಸ್ಟ್ರಾನಾಮಿಕಲ್ ಸೊಸೈಟಿ ಗೋಲ್ಡ್ ಮೆಡಲ್ ಬಗ್ಗೆ ನಾವು ಇನ್ಫಾರ್ಮೇಷನನ್ನು ನೋಡೋಣ. ಸೊ ಏನು ಈ ಒಂದು ಏನಿದೆ ರಾಯಲ್ ಆಸ್ಟ್ರಾನಾಮಿಕಲ್ ಸೊಸೈಟಿ ಗೋಲ್ಡ್ ಮೆಡಲ್ ಅಂದರೆ ಏನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಯಾವಾಗ ಇದನ್ನು ಸ್ಥಾಪನೆ ಮಾಡಿರೋದು ಇದೆಲ್ಲನೂ ನಮಗೆ ಇಂಪಾರ್ಟೆಂಟ್ ಆಗುತ್ತೆ.
ಸೊ ಮೊದಲಿಗೆ ಈ ಒಂದು ರಾಯಲ್ ಆಸ್ಟ್ರಾನಾಮಿಕಲ್ ಸೊಸೈಟಿ ಏನಿದೆ ಇದು ಸ್ಥಾಪನೆ ಆಗಿದ್ದು 1820ರಲ್ಲಿ. ಓಕೆನಾ, ಈ ಸೊಸೈಟಿ ಸ್ಥಾಪಿಸಿದ್ದು 820ರಲ್ಲಿ UK ಯುನೈಟೆಡ್ ಕಿಂಗ್ಡಮ್ನಲ್ಲಿ. ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಒಂದು ಏನು ಸೊಸೈಟಿ ಏನಿದೆ, ಈ ರಾಯಲ್ ಆಸ್ಟ್ರಾನಾಮಿಕಲ್ ಸೊಸೈಟಿ ಏನಿದೆ, ಇದು ಖಗೋಳಶಾಸ್ತ್ರ ಮತ್ತು ಭೂವಿಜ್ಞಾನ ಕ್ಷೇತ್ರದಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿರುವಂಥ ಒಂದು ಸಂಸ್ಥೆ ಅಂತ ಹೇಳ್ಬೋದು. ಅಂದರೆ ಇದು ಮೂಲವಾಗಿ ಏನರ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತೆ ಅಂದರೆ ಒಂದು ಆಸ್ಟ್ರಾನಮಿ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತೆ ಅನ್ನೋದು ನಮಗೆ ಇಂಪಾರ್ಟೆಂಟ್. ತದನಂತರ ಈ ಒಂದು ಸೊಸೈಟಿ ಏನು ಮಾಡ್ತು ಅಂದರೆ 1824ರಲ್ಲಿ ಗೋಲ್ಡ್ ಮೆಡಲ್, ಅಂದರೆ ಈ ಒಂದು ಗೋಲ್ಡ್ ಮೆಡಲ್ ಅನ್ನುವಂಥ ಒಂದು ಪ್ರಶಸ್ತಿಯಿಂದ ಇದನ್ನು ಸ್ಟಾರ್ಟ್ ಮಾಡಿದ್ದು. ಯಾವಾಗ 824ರಲ್ಲಿ 1820ಯಲ್ಲಿ ಸ್ಟಾರ್ಟ್ ಮಾಡಿದ್ದು ಈ ಸಂಸ್ಥೆ ಸ್ಟಾರ್ಟ್ ಆಗಿದ್ದು. 1824ರಲ್ಲಿ ಆ ಸಂಸ್ಥೆ ಗೋಲ್ಡ್ ಮೆಡಲನ್ನು ನೀಡೋದಕ್ಕೆ ಸ್ಟಾರ್ಟ್ ಮಾಡಿರುವಂಥದ್ದು. ಸೊ ಈ ಗೋಲ್ಡ್ ಮೆಡಲ್ ಯಾರಿಗೆ ನೀಡ್ತಾರೆ ಅಂತಾರೆ, ಖಗೋಳ ವಿಜ್ಞಾನದಲ್ಲಿ ಜೀವಮಾನ ಸಾಧನೆಗೆ ನೀಡುವಂಥ ಒಂದು ಗೌರವವಾಗಿದೆ ಇದು. ಆ್ಯಂಡ್ ಆಲ್ಸೋ ಇಟ್ ಈಸ್ ಒನ್ ಆಫ್ ದ ಅಲ್ಲ, ಇಟ್ ಈಸ್ ದ ಓಲ್ಡೆಸ್ಟ್ ಆಸ್ಟ್ರಾನಾಮಿಕಲ್ ಮೆಡಲ್. ಹೌದು, ಆಸ್ಟ್ರಾನಮಿಗೆ ನೀಡುವಂಥ ಒಂದು ಮೆಡಲ್ಗಳಲ್ಲಿ ಅಥವಾ ಒಂದು ಮೆಡಲ್ಗಳಲ್ಲಿ ಇದು ಓಲ್ಡೆಸ್ಟ್ ಆಗಿರುವಂಥದ್ದು, ಅಂದರೆ ಇದೇ ಮೊದಲಾಗಿ ಸ್ಟಾರ್ಟ್ ಮಾಡಿರುವಂಥದ್ದು. ಆ್ಯಂಡ್ ಈ ಹಿಂದೆ ಯಾರು ಈ ಒಂದು ಅವಾರ್ಡನ್ನು ಅಥವಾ ಈ ಒಂದು ಮೆಡಲನ್ನು ತೊಗೊಂಡಿದ್ದಾರೆ ಅಂತಂದರೆ ಆಲ್ಬರ್ಟ್ ಐನ್ಸ್ಟೀನ್ ಅವರು ತೊಗೊಂಡಿದ್ದಾರೆ, ಸ್ಟೀಫನ್ ಹಾಕಿನ್ ಅವರು ತೊಗೊಂಡಿದ್ದಾರೆ, ಎಡ್ವಿನ್ ಹಬಲ್ ಅವರು ಕೂಡ ಈ ಒಂದು ಮೆಡಲ್ನ ಆಗಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಈ ಪದಕ ಏನಿದೆ ಕೇವಲ ಸಂಶೋಧನೆ ಅಷ್ಟೇ ಅಲ್ಲ, ಬದಲಿಗೆ ವಿಜ್ಞಾನಕ್ಕೆ ದಿಕ್ಕು ತೋರಿರುವ ಒಂದು ನಾಯಕತ್ವವನ್ನು ಕೂಡ ಗುರುತಿಸುತ್ತೆ ಅನ್ನುವಂಥದ್ದು. ಅಂದರೆ ಕೇವಲ ಅವರು ಕಾಂಟ್ರಿಬ್ಯೂಟ್ ಮಾಡಿದರೆ ಮಾತ್ರನೇ, ಅಂದರೆ ಏನೋ ಒಂದು ರಿಸರ್ಚನ್ನು ಏನೊಂದು ಡಿಸ್ಕವರಿಯನ್ನು ಮಾಡಿದರೆ ಮಾತ್ರ ಅವ್ರಿಗೆ ಈ ಮೆಡಲನ್ನು ಕೊಡೋದಿಲ್ಲ. ಬದಲಿಗೆ ಅಕಸ್ಮಾತ್ ಏನಾದರೂ ಅವರು ಆ ಒಂದು ರೋಡಲ್ಲಿ ನೀವು ಹೋಗ್ಬೋದು, ಆ ಒಂದು ಪಾತನ್ನು ಅವರು ಹಾಕಿ ಬಿಟ್ಟಿದ್ರೆ ಕೂಡ ಅವರಿಗೂ ಈ ಒಂದು ಗೌರವವನ್ನು ನೀಡ್ತಾ ಇದ್ದಾರೆ. ಆ್ಯಂಡ್ ಅವರಿಗೂ ಅದರಲ್ಲಿ ಆ ಒಂದು ನಾಯಕತ್ವಕ್ಕೆ ಈ ಒಂದು ಗೌರವವನ್ನು ನೀಡ್ತಾ ಇದ್ದಾರೆ ಅನ್ನುವಂಥದ್ದು. ಆ್ಯಂಡ್ ಈಗಾಗಲೇ ನಾನು ಹೇಳೋ ಥರ 2026ಅಲ್ಲಿ ಶ್ರೀನಿವಾಸ ಕುಲಕರ್ಣಿ ಅವರಿಗೆ ಈ ಒಂದು ಮಾನ್ಯತೆ ಬಂದಿರುವಂಥದ್ದು ಅಥವಾ ಈ ಒಂದು ಪದಕ ಸಿಕ್ಕಿದೆ ಅನ್ನುವಂಥದ್ದು. ನೆಕ್ಸ್ಟ್ ನಮ್ಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಈ ಒಂದು ಏನು ಇಮೇಜ್ ಇದೆ ಇದು ಟಾಕ್ಸ್ ಅಬೌಟ್ ಶಾ ಪ್ರೈಸ್ ಬಗ್ಗೆ ಕೂಡ ನಮಗೆ ಮಾಹಿತಿ ಇರಬೇಕು. ಸೊ ಈ ಶಾ ಪ್ರೈಸ್ ಏನಿದೆ ಇದನ್ನ ಏಷ್ಯಾದ ನೊಬೆಲ್ ಅಂತ ಕರಿತೀವಿ, ಇಲ್ಲ ನೊಬೆಲ್ ಆಫ್ ದ ಈಸ್ಟ್ ಅಂತ ಕೂಡ ಇದನ್ನು ಕರಿತೀವಿ. ಓಕೆನಾ, ಏನು ನೊಬೆಲ್ ಪ್ರೈಸ್ ಎಲ್ಲಿ ಯಾರು ಕೊಡ್ತಾರೆ ಆ ನೊಬೆಲ್ ಪ್ರೈಸ್ ಬಗ್ಗೆ ನಾವು ಆಗಲೇ ತಿಳ್ಕೊಂಡಿರ್ತೀವಿ. ಸೊ ಆ ಒಂದು ನೊಬೆಲ್ ಪ್ರೈಸ್ ಬಂದು ವೆಸ್ಟರ್ನ್ ಕಂಟ್ರೀಸ್ ಕೊಡುವಂಥದ್ದು. ಸೊ ಇದು ಏನಾಗುತ್ತೆ, ಇದು ಏಷ್ಯಾದಲ್ಲಿ ಇರುವಂಥ ಕಾರಣ ಇಟ್ ಈಸ್ ಏಷ್ಯಾಸ್ ನೊಬೆಲ್ ಪ್ರೈಸ್ ಅಂತ ಕೂಡ ಕರಿತೀವಿ, ಅಥವಾ ನೊಬೆಲ್ ಆಫ್ ದ ಈಸ್ಟ್ ಅಂತ ಕೂಡ ಇದನ್ನು ನಾವು ಕರಿತೀವಿ. ಇದನ್ನು ಎಸ್ಟಾಬ್ಲಿಷ್ ಮಾಡಿರೋದು 2002ನೇ ಇಸ್ವಿಯಲ್ಲಿ. ಯಾರು ಅಂದರೆ ರನ್ ಶಾ ಅನ್ನುವಂಥವ್ರು ಇದನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ಆ್ಯಂಡ್ ಈ ಒಂದು ಪ್ರಶಸ್ತಿ ಏನಿದೆ ಇದು ಶ್ರೀನಿವಾಸ್ ಕುಲಕರ್ಣಿ ಅವ್ರಿಗೂ ಈ ಒಂದು ಪ್ರಶಸ್ತಿ ಬಂದಿದೆ. ಆ್ಯಂಡ್ ಈ ಒಂದು ಮೆಡಲ್ ಏನಿದೆ ಅಥವಾ ಈ ಒಂದು ಶಾ ಪ್ರೈಸ್ ಏನಿದೆ ಇದು ಕೇವಲ 3 ಕ್ಯಾಟಗರಿಗಳಿಗೆ ಮಾತ್ರ ಕೊಡೋದು. 3 ಕ್ಯಾಟಗರಿಗಳು ಮಾತ್ರ, ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಆಸ್ಟ್ರಾನಮಿಗೆ, ಒಂದು ಲೈಫ್ ಸೈನ್ಸ್ ಆ್ಯಂಡ್ ಮೆಡಿಸಿನ್, ಇನ್ನೊಂದು ಮ್ಯಾಥಮೆಟಿಕಲ್ ಸೈನ್ಸ್. ಸೊ ಇದು ನಮಗೆ ಬಹಳನೇ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಆಗುತ್ತೆ. ಏಕೆಂದರೆ ಯಾವ್ದು ಇನ್ಕ್ಲೂಡ್ ಆಗಿದೆ ಯಾವ್ದು ಇನ್ಕ್ಲೂಡ್ ಆಗಿಲ್ಲ ಇದೆಲ್ಲ ಕೇಳೋದ್ರಿಂದ. ತದನಂತರ ಇದಕ್ಕೆ ಬಂದು 1.2 ಮಿಲಿಯನ್ ಅಷ್ಟು ಪ್ರೈಸನ್ನು ಕೊಡ್ತಾರೆ. $1.2 ಮಿಲಿಯನ್ ಅಷ್ಟು ಕ್ಯಾಶ್ ಪ್ರೈಸ್ ಕೂಡ ಇಲ್ಲಿ ಇದೆ. ಅಂದರೆ 2015ಕ್ಕೂ ಮುಂಚೆ 1 ಮಿಲಿಯನ್ ಇಟ್ಟಿದ್ರು, ಈಗ 1.2 ಮಿಲಿಯನನ್ನು ಕೊಡ್ತಾ ಇದ್ದಾರೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಈಗ ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಲಾಲ್ಬಾಗ್ನಲ್ಲಿ ಜನಮನ ಸೆಳೆದ ತೇಜಸ್ವಿ ವಿಸ್ಮಯ. ಸೊ ಇದನ್ನು ನಾವು ಆಲ್ರೆಡಿ ನೋಡಿದ್ದೀವಿ. ಅಂದರೆ ಪ್ರತಿ ವರ್ಷ ಲಾಲ್ಬಾಗ್ನಲ್ಲಿ ಏನು ಫ್ಲವರ್ ಶೋ ಅಥವಾ ಪುಷ್ಪ ಪ್ರದರ್ಶನ ನಡೆಯುತ್ತೆ, ಆ ಫ್ಲವರ್ ಶೋ ಅಲ್ಲಿ ಒಂದು ಥೀಮನ್ನು ಇಟ್ಕೊತಾರೆ. ಓಕೆನಾ, ಆ ಒಂದು ಥೀಮ್ ಈ ವರ್ಷದ ಜನವರಿ ರಿಪಬ್ಲಿಕ್ ಡೇಯ ಥೀಮ್ ಏನಿದೆ, ಜನವರಿ 26 ರಿಪಬ್ಲಿಕ್ ಡೇಯ ಥೀಮ್ ಏನು ಅಂತಂದರೆ ಪೂರ್ಣಚಂದ್ರ ತೇಜಸ್ವಿ ಅವರು. ಅಂದರೆ ಅವರ ಒಂದು ಲೈಫನ್ನು ಇಲ್ಲಿ ನಾವು ಥ್ರೂ ಫ್ಲವರ್ಸ್ ಡೆಪಿಕ್ಟ್ ಮಾಡ್ತೀವಿ ಅನ್ನುವಂಥದ್ದು ಥೀಮ್ ಆಗಿರುವಂಥದ್ದು. ಇದು ನಮಗೆ ನೋಡಿದ್ದೀವಿ ಈಗಾಗಲೇ ನಾವು. ಸೊ ಇಲ್ಲಿ ನಮ್ಗೆ ಏನು ಬೇಕಾಗುತ್ತೆ, ನಾವು ಇಲ್ಲಿ ಏನು ರಿವೈಸ್ ಮಾಡ್ತಾ ಇದ್ದೀವಿ ಈ ಒಂದು ಆರ್ಟಿಕಲಲ್ಲಿ ಅಂದರೆ ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಮೊದಲಿಗೆ ಪೂರ್ಣಚಂದ್ರ ತೇಜಸ್ವಿ ಅವರ ಹುಟ್ಟಿನ ಬಗ್ಗೆ ನಾವು ನೋಡಬೇಕಾಗುತ್ತೆ. 1938 ಮೂಡಿಗೆರೆಯಲ್ಲೇ ಅಲ್ಲ ಅವರು ಹುಟ್ಟಿದ್ದು. ಅವ್ರು ಹುಟ್ಟಿರೋದು ಎಲ್ಲಿ, ಕುಪ್ಪಳ್ಳಿ, ನಮಗೆಲ್ಲ ಗೊತ್ತೇ ಇದೆ ಅಲ್ವಾ, ಕುಪ್ಪಳ್ಳಿ, ಶಿವಮೊಗ್ಗ, ಆಗಿನ ಮೈಸೂರು ಪ್ರಿನ್ಸಸ್ ಸ್ಟೇಟ್ ಏನಿತ್ತು ಅಲ್ಲಿ. ಅವರು ಮರಣವನ್ನು ಹೊಂದಿದ್ದು ಮೂಡಿಗೆರೆಯಲ್ಲಿ. 2007ರಲ್ಲಿ ಅವರು ಮರಣವನ್ನು ಹೊಂದುತ್ತಾರೆ, ಎಲ್ಲಿ, ಮೂಡಿಗೆರೆಯಲ್ಲಿ. ಆ್ಯಂಡ್ ನಮಗೆಲ್ಲ ಗೊತ್ತಿರೋ ಹಾಗೇನೆ ಕುವೆಂಪುರವರ ಪುತ್ರರು ಇವರು ಅಲ್ವಾ. ಸೊ ಇಷ್ಟು ಇಂಪಾರ್ಟೆಂಟ್ ಆಯಿತು. ತದನಂತರ ಇವರು ಕೇವಲ ಕವಿ ಮಾತ್ರನೇ ಅಲ್ಲ ಅಥವಾ ಕೇವಲ ಲೇಖಕರು ಮಾತ್ರನೇ ಅಲ್ಲ, ಬದಲಿಗೆ ಇವರು ಒಂದು ಎನ್ವಿರಾನ್ಮೆಂಟಲಿಸ್ಟ್ ಅಂತ ಹೇಳ್ಬೋದು. ಅಂದರೆ ಆ ಒಂದು ನಿಸರ್ಗದ ಬಗ್ಗೆ ಅವರು ಬರೆದಿರುವಂತಹ ಒಂದು ಪುಸ್ತಕಗಳಿಂದ ಅದು ಕೂಡ ನಮ್ಮ ಒಂದು ಏನಂತೀವಿ ಗಮನವನ್ನು ಸೆಳೆಯುತ್ತೆ. ಅಂದರೆ ಇವರು ಎಷ್ಟಿನ ಮಟ್ಟಿಗೆ ಪರಿಸರದಲ್ಲಿ ಇನ್ವಾಲ್ವ್ ಆಗಿದ್ರು ಅನ್ನೋದು ನಮಗೆ ಇಲ್ಲಿ ತಿಳಿಯುತ್ತೆ. ಆ್ಯಂಡ್ ಇವರ ಮುಖ್ಯವಾದ
ಏನಂತೀವಿ ವರ್ಕ್ಸ್ ಏನು ಅಥವಾ ಬುಕ್ಸ್ಗಳು ಯಾವುವು ಅಂದರೆ ಚಿದಂಬರ ರಹಸ್ಯ, ಜುಗಾರಿ ಕ್ರಾಸು, ಅಬಚೂರಿನ ಪೋಸ್ಟ್ ಆಫೀಸು, ಕಿರಗೂರಿನ ಗಯ್ಯಾಳಿಗಳು, ಇದೆಲ್ಲನೂ ಅವರ ಮುಖ್ಯವಾದ ಕೃತಿಗಳು ಅಂತ ಹೇಳ್ಬೋದು. ಇನ್ನು ಅವರ ಯಾವುದ್ಯಾವುದೋ ಕೃತಿಗಳಿದೆ, ಮುಖ್ಯವಾದ ಕೃತಿಗಳಿದೆ, ಅವುಗಳನ್ನು ಒಂದ್ಸತಿ ರಿವೈಸ್ ಮಾಡ್ಕೊಳ್ಳಿ. ಬಿಕಾಸ್ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇವರಿಗೆ ಬಂದಿರುವ ಅವಾರ್ಡ್ಸ್ ಬಗ್ಗೆ ನಾವು ನೋಡೋಕೆ ಹೋದರೆ, ಒಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಿದೆ, ಮತ್ತು ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಏನಿದೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಏನಿದೆ ಅದು ಕೂಡ ಬಂದಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಏನಿದೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಏನಿದೆ ಇದು ಬಂದು ಚಿದಂಬರ ರಹಸ್ಯಕ್ಕೆ ದೊರೆತಿರುವಂಥದ್ದು 1987ರಲ್ಲಿ. ಕರ್ನಾಟಕ ಸಾಹಿತ್ಯ ಅವಾರ್ಡ್ ಬಂದು 1985 ಅವ್ರಿಗೆ ಬಂದಿರುವಂಥದ್ದು. ತದನಂತರ ಪಂಪ ಅವಾರ್ಡ್ಗೂ ಕೂಡ ಇವ್ರಿಗೆ ಬಂದಿದೆ 2001ರಲ್ಲಿ. ತದನಂತರ ರಾಜ್ಯೋತ್ಸವ ಅವಾರ್ಡನ್ನು ಕೂಡ ಇವ್ರಿಗೆ ನೀಡಲಾಗಿದೆ. ಸೊ ಇದೆಲ್ಲ ಅವಾರ್ಡ್ಸ್ಗಳು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾರ ಇನ್ಫಾರ್ಮೇಷನ್. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.